प्रत्यगर्थो ब्रह्मैवाहमस्मि सतिस्मृतिपुराणानाम् आलयं करुणालयं नमामि भगवत्पादं शङ्करं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्देदं दच्चिदानन्दं यतिवर्यं महामतिं वेदवेदान्तसार सदाहं सम्प्रदायज्ञं संयमेन्द्रं सदाश्रयं तत्परं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म ಸರ್ವೇಷಾಂ ಪಾವನಾನಾಂ ಶುದ್ಧಿಕಾರಣಂ ಬ್ರಹ್ಮಜ್ಞಾನಂ ಉತ್ಕೃಷ್ಟತಮಂ. ಅಲ್ಲಿವರೆಗಾಗಿತ್ತು. ಪಾವನಕರವಾಗಿರುವ ಅನೇಕಗಳ ಪೈಕಿ ಗಂಧ, ವೇದಪಾರಾಯಣ, ಪುಷ್ಪಾಂಡ ಹೋಮ ಇತ್ಯಾದಿ ಅನೇಕ ಪಾವನಕರವಾಗಿರ್ತಕ್ಕಂತಹ ಸಾಧನಗಳ ಪೈಕಿ ಬ್ರಹ್ಮಜ್ಞಾನ ಉತ್ಕೃಷ್ಟತಮವಾದ ಶುದ್ಧಿ ಕಾರಣ. ಅತ್ಯಂತ ಹೆಚ್ಚಿನ ಬ್ರಹ್ಮಜ್ಞಾನವಾಗಿಬಿಟ್ರೆ ಸಮಸ್ತ ಅನಾತ್ಮ ಸಂಬಂಧವೇ ಕಳ್ಸ್ಕೊಬಿಡುತ್ತಲ್ಲ, ಪರಿಪೂರ್ಣವಾದ ಚೈತನ್ಯ ಸ್ವರೂಪದಾಗ ಉಳ್ಕೊಂಡ್ಬಿಡ್ತಾನಲ್ಲ. ಈ ಶುದ್ಧಿ ಯಾವ್ದೂ ಬರೋಕ್ಕಾಗಲ್ಲ. ಆಕಾಶಕ್ಕೂ ಈ ಶುದ್ಧಿ ಇಲ್ಲ. ಆಕಾಶಕ್ಕೂ ಯದ್ಯಪಿ ಶಬ್ದ ಮಾಲಿನ್ಯ ಇದೆ. ಅನೇಕ ಜನ್ಮ ಸಹಸ್ರ ಸಂಚಿತಮಪಿ ಧರ್ಮಾಧರ್ಮಾದಿ ಸಮೂಲಂ ಕರ್ಮ ಕ್ಷಣಮಾತ್ರಾದೇವ ಭಸ್ಮೀಕರೋತಿ ಯತಃ ಅತಃ ಕಿಂತಸ್ಯ ಪಾವನತ್ವಂ ವಕ್ತವ್ಯಂ. ಒಂದು ಜನ್ಮದಲ್ಲ, ಅನೇಕ ಜನ್ಮ ಸಹಸ್ರದಲ್ಲೂ ಅನೇಕ ಸಹಸ್ರ. ಎಷ್ಟು? ಯಾಕೆಂದ್ರೆ ಜನ್ಮರಹಿತವಾದ ಸ್ವರೂಪ ಕೊಟ್ಬಿಡುತ್ತಲ್ಲ ಆ ಬ್ರಹ್ಮಜ್ಞಾನ. ನೂರಾರು ಸಾವಿರಾರು ಜನ್ಮಗಳಿಂದ ಕೂಡಿ ಹಾಕಿದ್ದಾಗಿರುವ ಧರ್ಮಾಧರ್ಮವೇ ಮುಂತ ಆದಿ ಬೇಕಿಲ್ಲ ಅಂದ್ರೆ ಧರ್ಮಾಧರ್ಮ ಆದಿ ಇರೋದೇ ಎರಡು. ಧರ್ಮವೇ ಮುಂತಾದ ಅಧರ್ಮವೇ ಮುಂತಾದ ಪಾಪವೆಲ್ಲವನ್ನು ಬೇರೆ ಸಮೇತವಾಗಿ ಆ ಕರ್ಮವೆಲ್ಲವನ್ನು ಕ್ಷಣ ಮಾತ್ರದಿಂದಲೇ ಆತ್ಮಜ್ಞಾನ ಬೂದಿಯಾಗಿ ಮಾಡಿಬಿಡುತ್ತದೆ. ಯಾವ ಕಾರಣ ಬೂದಿಯಾಗಿ ಮಾಡಿಬಿಡುತ್ತದೆಯೋ ಆದ್ರಿಂದ ಆ ಬ್ರಹ್ಮಜ್ಞಾನದ ಪಾವನತ್ವವನ್ನು ಹೇಳೋದೇನಿದೆ ಅಂತ ಇದ್ದಾರೆ. ಕಿಮು ವಕ್ತವ್ಯ ಅಂತ ಕೈ ಮುಗಿತಾನೆ. ಜ್ಞಾನ ಸ್ವಪ್ನದಿಂದ ಎಚ್ಚರವಾಗುವ ಹಾಗೇನಿಗೆ ಈ ಸಂಸಾರದಿಂದ ಬೆಳಕು ಬಂದ್ಬಿಡ್ತಾನೆ. ಈ ಕಾರ್ಯಕ್ರಮ ಸಂಘಾತದಿಂದ ಮೀರಿದವನಾಗ್ಬಿಡ್ತಾನೆ. ಹಾಗಾದ್ರಿಂದ ಅವನ ಪಾವನತ್ವವನ್ನ ಹೇಳಲೇಬೇಕಾಗಿಲ್ಲ. ಅತ್ಯಂತ ಪವಿತ್ರ ಸಮವಾದದ್ದು ಅದು ಒಂದು. ಕಿಂಚ ಪ್ರತ್ಯಕ್ಷಾವಗಮಂ ಪ್ರತ್ಯಕ್ಷೇಣ ಸುಖಾದೇರಿವ ಪ್ರತ್ಯಕ್ಷಾವಗಮಂ ಅವಗಮಃ ಯಸ್ಯ ತತ್ ಪ್ರತ್ಯಕ್ಷಾವಗಮಂ. ಏನಪ್ಪಾ ಅಂದ್ರೆ ಪ್ರತ್ಯಕ್ಷದಿಂದಲೇ ಗೊತ್ತಾಗುವಂಥದ್ದು. ಒಂದು ಪ್ರತ್ಯಕ್ಷದಿಂದ ಅಂದ್ರೆ ಸುಖ, ದುಃಖ, ಭಯ, ಸಂತೋಷ, ಊಟ ಮಾಡೋ ತೃಪ್ತಿ, ಇವುಗಳೆಲ್ಲ ಹೇಗೆ ನೇರಾಗಿ ಮಾನಸಿಕ ಪ್ರತ್ಯಕ್ಷ ಗೊತ್ತಾಗುತ್ತದೆಯೋ ಅದೇ ರೀತಿ ಗೊತ್ತಾಗುವಂಥದ್ದು. ಈ ನಂಗೆ ಜ್ಞಾನ ಆಗಿದೆಯೋ ಇಲ್ವೋ ಅದು ಇದು ಅಂತ ಆ ರೀತಿ ಅನುಮಾನ ಬರಲ್ಲ. ಈ ಕೆಲವು ಕಾಯಿಲೆ ಇದೆಯೋ ಇಲ್ವೋ ಗೊತ್ತಾಗಲ್ಲ ಮುಂಚೆ ಆರಂಭದಲ್ಲಿ ಅನುಮಾನ ಬಂದ್ಬಿಡುತ್ತೆ. ಹಾಗೆ ಆತ್ಮಜ್ಞಾನ ಆಗಿದೆಯೋ ಇಲ್ವೋ ಅನುಮಾನ ಬರಲ್ಲ. ನೇರಾಗಿ ಸುಖ ದುಃಖಾದಿಗಳ ಅವಗಮ ಅಂದ್ರೆ ಅರಿವು ಯಾವ ರೀತಿ ನೇರಾಗಿ ನಮಗೆ ಆಗುತ್ತದೆಯೋ ಅದರಂತೆ ಅದರ ಆ ಆತ್ಮಜ್ಞಾನದ ಅನುಭವವು ಪ್ರತ್ಯಕ್ಷವಾಗಿಯೇ ನೇರಾಗಿಯೇ ಗೊತ್ತಾಗುವಂಥದ್ದು, ನಮ್ಮ ಅನುಭವಕ್ಕೆ ನೇರ ಗೊತ್ತಾಗುವಂಥದ್ದು ಅಂತ. ಅನೇಕ ಗುಣವತೋಪಿ ಧರ್ಮ ವಿರುದ್ಧತ್ವಂ ದೃಷ್ಟಂ. ಇವಾಗ ವಿದೇಶವಾಸ, ವಿದೇಶದ ಸಂಪತ್ತು, ಅನೇಕ ಗುಣದಿಂದ ಕೂಡಿದ್ದೆ. ಅಲ್ಲಿನ ಮನೆಗಳು, ಅಲ್ಲಿನ ರೋಡ್ಗಳು, ಅಲ್ಲಿನ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿತ್ತು ಕೂಡ ಧರ್ಮಕ್ಕೆ ಅನುಗುಣವಾಗಿಲ್ಲಪ್ಪ. ಅದು ಅನೇಕ ಗುಣದಿಂದ ಕೂಡಿದ್ದಾದರೂ ಧರ್ಮ ವಿರುದ್ಧವಾಗಿರೋದು ಕಂಡುಬಿಟ್ಟಿದೆ. ನ ತಥಾ ಆತ್ಮಜ್ಞಾನಂ ಧರ್ಮ ವಿರೋಧಿ ಧರ್ಮ್ಯಂ ಧರ್ಮಾದನಪೇತಂ. ಕಿಂತು ಧರ್ಮ್ಯಂ ಧರ್ಮಾತ್ ಅನುಪೇತಂ. ಆ ರೀತಿ ಆತ್ಮಜ್ಞಾನ ಧರ್ಮಕ್ಕೂ ವಿರೋಧವಲ್ಲ. ಧರ್ಮದ ಫಲ ಅದು ಅತ್ಯಂತ ಪುಣ್ಯರಾಶಿಯ ಫಲವಾಗಿ ತೋರುವಂಥದ್ದು. ಧರ್ಮಕ್ಕೆ ಹೊರಚಾಗದೆ ಇರುವುದು, ಧರ್ಮದಿಂದ ಕೂಡಿಕೊಂಡಿರುವಂಥದ್ದು ಧರ್ಮಾತ್ಮ ಇರೋದು. ಧರ್ಮ ಎತ್ತ ಧರ್ಮೋಪಿ ನೇಷ್ಯತೆ ಅಂತ ಹೇಳಿದೆ. ಧರ್ಮವೂ ಅಲ್ಲಿ ನಿಜವಾಗಿ ಮುಟ್ಟೋದಿಲ್ಲ ಅಂಥ ಸ್ವಲ್ಪ ಹೋಗೋದು. ಅದಕ್ಕೆ ಧರ್ಮಕ್ಕೆ ಹೊರಚಾಗದಿಲ್ಲ, ಧರ್ಮ ವಿರುದ್ಧವಲ್ಲ. ಅನೇಕ ಗುಣದಿಂದ ಕೂಡಿದ್ದು ಹೌದು, ಸುಖಕರವೂ ಹೌದು, ಅವ್ಯಯವೂ ಹೌದು, ಅನಂತವೂ ಹೌದು. ಸುಲಭವಾಗಿ ಸಿಕ್ಕಿದ್ರೆ ಬೇಗ ಮುಗಿಸೋಗ್ಬಿಡುತ್ತೆ ಲೋಕದಲ್ಲಿ.
ಸುಲಭವಾಗಿ ಸಿಕ್ಕುದು ಮುಂದೆ ಹೇಳ್ತಾರೆ. ಏವಮಪಿ ಸ್ಯಾತ್ ದುಃಖ ಸಂಪಾದ್ಯಮಿತ್ಯತಃ ಸುಸುಖಂ ಕರ್ತುಂ. ಏವಮಪಿ ಸ್ಯಾತ್ ದುಃಖ ಸಂಪಾದ್ಯಂ ಇತ್ಯತಃ ಸುಖಂ ಕರ್ತುಂ. ಈ ರೀತಿಯ ಧರ್ಮ ಖರ್ಚಾಗದೆ ಇದ್ದದ್ದಾದರೂ ಅದು ಸ್ವರ್ಗ ಸಿಗೋದಕ್ಕೆ ಹೇಗೆ ಸೋಮಯಾಗ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ಬೇಕು, ಲಕ್ಷಗಟ್ಟಲೆ ಖರ್ಚು ಮಾಡ್ಬೇಕು, ವಾರಗಟ್ಟಲೆ ಉಪವಾಸ ಇರಬೇಕು, ಎಲ್ಲ ಒದ್ದಾಡ್ಕೊಂಡು ಹೇಗೆ ಪಡ್ಕೊಳ್ಳೋದು, ಅದೇ ರೀತಿ ಇದು ಕೂಡ ದುಃಖ ಸಂಪಾದ್ಯ ಅಂತ ಯಾರಾದ್ರೂ ಅಂದ್ಕೊಂಡ್ರೆ ಅದಕ್ಕೆ ಶ್ರುತಿ ಯಾವ ಭಗವಂತ ಹೇಳಿದ್ದಾನೆ, ಸುಸುಖಂ ಕರ್ತುಂ. ವೆರಿ ಈಸಿಯೆಸ್ಟ್, ತುಂಬಾ ಸುಲಭ. ಬಿಟ್ಟು ಉಳಿದಾಯ್ತು, ಎಲ್ಲ ಅನಾತ್ಮನ ಬಿಟ್ಟು ತಾನೇ ಉಳಿದ್ಬಿಟ್ಟು ಸ್ವರ್ಗ ಬರುತ್ತೆ. ಯಾಕೆ ಗೊತ್ತಾಗ್ತಿಲ್ಲ ಅಂದ್ರೆ ಇನ್ಯಾವುದೋ ಒಂದ್ರಲ್ಲಿ ನಾನು ಮಾಡ್ಕೊಂಡಿದ್ರಿಂದ ನಿಜ ನಾನು ಗೊತ್ತಾಗ್ತಿಲ್ಲ. ಕಲ್ಪಿತ ನಾನು ಬಿಟ್ಬಿಟ್ರೆ ಸತ್ಯ ನಾನು ತೊರ್ಕೊಳ್ಳುತ್ತೆ. ಕಲ್ಪಿತವಾದದ್ರಲ್ಲಿ ನಾನು ಒಂದು ಅಭಿಮಾನ ಪಟ್ಕೊಂಡಿರೋದು ಸತ್ಯ ನಾನು ತೊರ್ಕೊಳ್ಳೋ ಗಡ್ಡಿ. ಅದು ಕಲ್ಪಿತವಾದ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಆ ನಾನುತ್ವ ಬುದ್ಧಿ ಬಂದಿದೆಯಲ್ಲ, ಅದು ಸತ್ಯವಾದ ನಾನು ತೋರಿಸ್ಕೊಂಡು ಬಿಡಲ್ಲ. ಅದು ಪ್ರೇಮಬ್ರಿಗೂ ಬಿಡಲ್ಲ. ಯಥಾ ರತ್ನ ವಿವೇಕ ಜ್ಞಾನ ಬಂತು. ಯಥಾ ಹೇಗೆ ರತ್ನಮಣಿ ವಿವೇಕ ಮಾಡುವಾಗ ಗಾಜೋ ಅಸಲಿ ರತ್ನವನಕ್ಕೆ ಒಂದು ವಿಶಿಷ್ಟ ಕ್ರಮದಲ್ಲಿ ನೋಡ್ತಾನೆ ಅವನು, ಅಕ್ಕಸಾಲಿಗ, ಅವ್ನು ಗೊತ್ತಾಗುತ್ತೆ. ಅದೇನು ಮಧ್ಯ ದೀಪವರೆಗೂ ಮುರಿತಾ ಇರ್ತಂತೆ ರತ್ನಮಣಿ ಆದ್ರೆ. ಬರೀ ಗಾಜು ಆದ್ರೆ ಬೋಳ ಏನಿರಲ್ಲ, ಸುಮ್ಮನೆ ಗಾಜು ಗುಂಡೆ ಇರುತ್ತೆ. ನೋಡಕ್ ಒಂದಿದ್ದ ಗಾಜು ಮಣಿ ನಮ್ಮ ಕಡೆಗೆ ಒಂದು ಗೊತ್ತಾಗಲ್ಲ. ಅವನು ನೋಡುವಾಗ ಸ್ವಾಮಿ ಇದು ರತ್ನಮಣಿ, ಇದಕ್ಕೆ ಲಕ್ಷಾಂತರ ಬೆಲೆ, ಇದು ಗಾಜಿನ ಮಣಿ, ಇದಕ್ಕೆ 50 ರೂಪಾಯಿ ಬೆಲೆ ಅಷ್ಟೇ ಅಂತಾರೆ. ನಮ್ಗೆ ಯಾರಾದ್ರೂ ರತ್ನಮಣಿ ಅಂತ ಹೇಳಿ ಗಾಜು ಮಣಿ ಕೊಟ್ಟು ಲಕ್ಷಾಂತರ ತಗೊಂಡು ಹೋದ್ರೆ ಟೋಪಿ ಚೆನ್ನಾಗಿ ಹಾಕ್ಬಿಡ್ತಾನೆ. ರತ್ನ ಪರೀಕ್ಷಕ ಅವನಿಗೆ ರತ್ನತ್ವ ಉಂಟು ಮಾಡಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಇರುವ ರತ್ನತ್ವನ್ನ ಗುರುತಿಸ್ತಾನೆ, ರತ್ನಮಣಿ ಹೌದು ಅಂತ. ಹಾಗೆ ಈ ಮುಮುಕ್ಷು ಸಾಧಕ ಒಂದಾನೊಂದು ವಿಶಿಷ್ಟ ಕ್ರಮ ನಿಧಿಧ್ಯಾಸನ ಮಾಡೋದ್ರ ಮೂಲಕ ತನ್ನ ಸ್ವರೂಪ ಎಂಥದ್ದು ಗುರುತಿಸ್ಕೊತಾನೆ. ಅದಕ್ಕೆ ನಿಧಿಧ್ಯಾಸನ ಅಂತ ತಿಳಿಸ್ಬೋದು. ಏಕಾಗ್ರತೆಯಿಂದ ಆತ್ಮಸ್ವರೂಪಾನುಸಂಧಾನ ಮಾಡುವುದರ ಮೂಲಕ ಅನಾತ್ಮವನ್ನೆಲ್ಲ ಬಿಟ್ಟು ಕೇವಲವಾಗಿರುವ ಚೈತನ್ಯ ಸ್ವರೂಪದಲ್ಲಿ ಆತ್ಮಮತಿಯನ್ನು ತಂದ್ಕೊಳ್ಳೋದು. ತತ್ ಅಲ್ಪಾಯಾಸಾನಾಂ ಅನ್ಯೇಷಾಂ ಸುಖ ಸಂಪಾದ್ಯಾನಾಂ ಅಲ್ಪಫಲತ್ವಂ. ತತ್ರ ಅಲ್ಪಾಯಾಸಾನಾಂ ಅನ್ಯೇಷಾಂ ಕರ್ಮಣಾಂ ಸುಖ ಸಂಪಾದ್ಯಾನಾಂ ಅಲ್ಪಘ್ನತ್ವಂ ದುಷ್ಕರಾಣಾಂಚ ಮಹಾಫಲತ್ವಂ ದೃಷ್ಟಮಿತಿ. ದುಷ್ಕಾರಾಣಾಂಚ ಮಹತ್ವಫಲಂ ದೃಷ್ಟಂ ಇತಿ. ಇದಂತೂ ಸುಖ ಸಂಪಾದ್ಯತ್ವಾತ್. ಇದಂತೂ ಸುಖ ಸಂಪಾದ್ಯತ್ವಾತ್ ಫಲಕ್ಷಯಾತ್. ಫಲಕ್ಷಯಾತ್. ಏತೀತಿ ಪ್ರಾಪ್ತ್ಯಾಹ ಅವ್ಯಯಂ. ಏತೀತಿ ಪ್ರಾಪ್ತ್ಯಾಹ ಅವ್ಯಯಮಿತಿ. ಕೆಲವು ಅಲ್ಪ ಆಯಾಸದಿಂದ ಸಿಗುವಂತಹ ಕರ್ಮಗಳು, ಸ್ವಲ್ಪ ಕರ್ಮ ಪಟ್ಟು ಅದಕ್ಕೆ ಫಲ ಅಲ್ಪ, ಸುಖ ಸಂಪಾದನೆ ಸುಲಭವಾಗಿ ಸಂಪಾದನೆ ಮಾಡುವಂತಹದ್ದು. ಹೋಗ್ಬಿಟ್ಟು ನೀರು ತಗೊಂಡ್ಬಿಟ್ರೆ ಅದಕ್ಕೆ ಆ ಬಾಯಾರಿಕೆ ಎಷ್ಟೊತ್ತು ಹೋಗುತ್ತೆ, ಒಳ್ಳೆ ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ. ಸುಲಭವಾಗಿ ನೀರು ಸಿಗತ್ತೆ, ಅದರಿಂದ ಆಗೋ ಫಲವು ಬಾಯಾರಿಕೆ ಹೋಗೋದು ಅಲ್ಪವೇ. ಅಲ್ಪಾಯಾಸವಾಗಿರುವ ನೀರು ತರೋದೇ ಮುಂತಾದ ಕರ್ಮಗಳಿಗೆ ಅದು ಸುಖವಾಗಿ ಸಂಪಾದನೆ ಮಾಡುವಂಥದ್ದಾದ್ರಿಂದ ಅದರ ಫಲವು ಅಲ್ಪ ಫಲ ಅಂತ ಕಂಡಿರುವ ಹಾಗೆ ದುಷ್ಕರವಾಗಿರ್ತಕ್ಕಂತಹ ಕರ್ಮಗಳಿಗೆ ಮಹಾಫಲ. ಬಹಳ ಕಷ್ಟಪಟ್ಟು ದೊಡ್ಡ ಮನೆ ಕಟ್ಟೋದು, ಬೆಂಗಳೂರು ಅಂಥ ಜಾಗ 1 ಎಕರೆ ಜಾಗದಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟಪಡ್ಬೇಕು. ಅದಕ್ಕೆ 40-50 ವರ್ಷ ಬಿಸ್ನೆಸ್ ಮಾಡ್ಬೇಕು, ಕೋಟಿಗಟ್ಟಲೆ ದುಡ್ಡು ಇಟ್ಕೋಬೇಕು. 40-50 ವರ್ಷ ಕಷ್ಟಪಟ್ಕೊಂಡು 10,000 ಕೋಟಿ ರೂಪಾಯಿ ಸಂಪಾದನೆ ಮಾಡಿ ಬಿಲ್ಡಿಂಗ್ ಕಟ್ಟೋದು ಬಹಳ. ಆ ಫಲವು ಅಷ್ಟು ಖುಷಿಯಾಗಿ ಅಷ್ಟು ದಿವಸ 50-60 ವರ್ಷ ಫಲ ಕೊಡುತ್ತೆ. ದುಷ್ಕರವಾಗಿರ್ತಕ್ಕಂಥವ್ರಿಗೆ ಮಹಾಫಲ ಇದು ಕಂಡಿದೆ. ಇದು ಸುಖ ಸಂಪಾದನೆ ನೀವೇ ಅಂದ್ರಿ, ಸುಸುಖಂ ಕರ್ತುಂ ಅಂದ್ರಿ. ಅದೇ ಫಲವು ಖೇವಾಗುತ್ತೆ ಅಂತಾಗಿ ಬೇಗ ಮುಗಿದೋಗುತ್ತೆ. ನೀರು ಕುಡಿದ್ರೆ ಬಾಯಾರಿಕೆ ಹೋದಾಗೆ ಒಂದು ಜ್ಞಾನ ಹಾಕೊಂಡು ಹಿತವಾದಂಗೆ ಆಗುತ್ತೆ, ಹೋಗ್ಬಿಡುತ್ತೆ ಅಂತ. ಈ ರೀತಿ ಅಂದ್ರೆ ಅದಕ್ಕೆ ಹೇಳ್ತಾರೆ ಪರಮಾತ್ಮ ಇದು ಅವ್ಯಯ. ಸುಖ ಸಂಪಾದ್ಯವಾದ್ರೂ ಅವ್ಯಯ, ಸುಲಭವಾಗಿ ಸಂಪಾದನೆ ಮಾಡುವುದಾದ್ರೂ ಈ ಫಲ ಮಾತ್ರ ಮುಗಿಯೋದಲ್ಲ. ಸಂಪಾದ್ಯ ಶಬ್ದಕ್ಕೆ ಅರ್ಥ ಹೊಸದಾಗಿ ನೂತನವಾಗಿ ಬರೋದು ಅಲ್ವೇ ಅಲ್ಲ. ಸ್ವರೂಪ ಪ್ರಾಪ್ತವಾಗಿ ಸಂಪನ್ನವಾಗಿರೋದನ್ನ ಸಂಪಾದನೆ ಮಾಡ್ಕೋಬೇಕಾಗಿದೆ. ಅವಿದ್ಯೆಯಿಂದ ಮರೆಯಾಗಿದೆಯಲ್ಲ, ಸಂಪನ್ನವಾಗಿದೆ, ಸ್ವರೂಪವಾಗಿದೆ, ಅದೇ ಆಗಿದ್ದೀವಿ. ಏನೋ ಭ್ರಾಂತಿ ನಿಮಗೆ. ಇದೊಂದು ಪಿಶಾಚಿ, ದೇಹೇಂದ್ರಿಯ ಮನೋಬುದ್ಧಿ ನಾನು ಅಂತ ಅಂದ್ಕೊಳ್ಳೋ ಒಂದು ಪಿಶಾಚಿ ಹಿಡ್ಕೊಂಡ್ಬಿಟ್ಟಿದೆ ನಿಮಗೆ. ಆ ಪಿಶಾಚಿ ಏನ್ ಮಾಡಿದ್ರು ಬಿಡಲ್ಲ. ನೀನ್ ಅಲ್ಲ ಕಣೋ, ಇದು ನಾನು ಅಲ್ಲ ಕಣೋ ಅಂತ ಎಂದೋ ನೀನೆ, ಇದು ನೀನೆ ಅಂತ ಅದು ಹಠ. ಇಷ್ಟು ದಿವಸ ನಾವು ಅದಕ್ಕೆ ಆಹಾರ ಕೊಟ್ಟು ಪ್ರೇಮ ಮಾಡಿ ಶುಶ್ರೂಷೆ ಮಾಡಿ ಬೆಳೆಸ್ಬಿಟ್ಟಿದೀವಲ್ಲ, ಬೆಳೆಸಿದ್ಮೇಲೆ ಅದನ್ನ ಬಿಡುತ್ತಲ್ವ. ಇಷ್ಟು ದಿವಸ ನೀನು ಮದುವೆ ಮಾಡ್ಕೊಂಡ್ಬಿಟ್ಟು ಅದು ಇದು ತಂದ್ಬಿಟ್ಟು ಲವ್ ಮಾಡಿ ಎಲ್ಲ ಮಾಡಿ ಮಾಡ್ಕೊಂಡ್ಬಿಟ್ಟು ಈಗ ನೀನ್ ಬೇಡ ಬಿಟ್ರೆ ಬಿಟ್ಬಿಟ್ಟಿದಾರ, ಕೆನ್ನೆ ಹೊಡಿತಾರೆ. ಲವ್ ಮಾಡಿ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು 2 ಮಕ್ಕಳು ಆದ್ಮೇಲೆ ಈಗ ನೀನ್ ಬೇಡ ಅಂತ ಯಾರು ಕೇಳ್ತಾರೆ?
ಹಂಗೆ ಈ ದೇಹಿಂದ್ರಿಯ ಮನೋಬುದ್ಧಿಗಳು ಲವ್ ಮಾಡಿ ಅದಕ್ಕೆ ಚೆನ್ನಾಗಿ ಷೋಡಶೋಪಚಾರ ಮಾಡಿ ಬೆಳೆಸಿ 40 ವರ್ಷ 50 ವರ್ಷ 60 ವರ್ಷ ಬೆಳೆಸಿ ಈಗ ನೀನ್ ನಾನಲ್ಲ ಇದು ನನ್ನ ಸ್ವಲ್ಪ ಅಲ್ಲ, ನೀನ್ ಹೋಗು, ನೀನ್ ದೂರ ಹೋಗು ಅಂದ್ರೆ ಅದನ್ನ ಕೇಳತ್ತೆ. ನಾನ್ ಹಂಗೆ ಕೇಳಲ್ಲ. ನಾನ್ ನೀನೇ ನೀನ್ ಬೇರೆ ಅಲ್ಲ, ನಾನೇ. ದೇಹಿನ್ಯ ಮನೋಬುದ್ಧಿಯೇ ನೀನೇ ಹೊರತು ಇದಕ್ಕಿಂತ ಬೇರೆ ನಾನು ತಂದ್ಕೊಂಡ್ರೆ ಒಪ್ಕೊಳ್ಳೋದು. ಅದು ಕೋಪ ಮಾಡ್ಕೊಳುತ್ತೆ. ಇಷ್ಟು ದಿವಸ ನಾನ್ ಬೇಕಾಗಿತ್ತು, ಇವಾಗ ಬೇಡವಾ ನಾನು? ನಿಂಗೆ ಎಲ್ಲದಕ್ಕೂ ನಾನು ಬೇಕಾಗಿತ್ತು, ಎಲ್ಲ ಉಪಕಾರ ಮಾಡ್ಕೊಟ್ಟೆ, ಈಗ ನೀನ್ ನಾನಲ್ಲ ಅಂದ್ಬಿಟ್ರೆ ಕೇಳಲ್ಲ. ಮದುವೆ ಆಗಿ ಮಕ್ಕಳಾಗಿ ಎಲ್ಲ ಆಗಿ ವಯಸ್ಸಾದ್ಮೇಲೆ ಈಗ ನೀನು ನಂಗೆ ಬೇಡ ಅಂದ್ಬಿಟ್ರೆ ಕೇಳ್ತಾರ? ಕೆನ್ನೆ ಹೊಡಿತಾರೆ. ಪರವಾಗಿಲ್ಲ, ಅವಾಗ ಬೇಕಾಗಿತ್ತು ಇವಾಗ ಬೇಡ ಅಂತ. ಹಾಗೆ ಈ ದೇಹೇಂದ್ರಿಯ ಮನೋಬುದ್ಧಿಗಳು ಇಷ್ಟು ದಿವಸ ನಾನು ಸಾಕಿಬಿಟ್ಟು ಅದನ್ನ ಮುದ್ದು ಮಾಡಿ ಅದಕ್ಕೆ ಷೋಡಶೋಪಚಾರ ಮಾಡಿ ಬೆಳೆಸಿ ಇವಾಗ ಅದು ನಾನಲ್ಲ ನಾನಲ್ಲ ಹೋಗು, ನೀನ್ ಹೊರಗಡೆ ನನ್ ಸ್ವಲ್ಪ ಅಲ್ಲ ಅಂತ ಅಂದ್ಬಿಟ್ಟು ಒಪ್ಕೊಳ್ಳೋದು ಬಹಳ ಕಷ್ಟ. ನ ಅಸ್ಯ ಕರ್ಮವದು ಫಲತಃ ವ್ಯಯಃ ಅಸ್ತಿ ಇತ್ಯವ್ಯಯಂ. ಅಸ್ಯ ಕರ್ಮವತ್ ಫಲತಃ ವ್ಯಯಃ ಅಸ್ತೀತ್ಯವ್ಯಯಂ. ಕರ್ಮಕ್ಕೆ ಹೇಗೆ ಫಲದಿಂದ ವ್ಯಯವಾಗುತ್ತೋ, ಏನೋ ಒಂದು ಪುಟ್ಟ ಕರ್ಮ ಮಾಡ್ತೀಯ ಇಂಥ ಫಲಕ್ಕಾಗಿ, ಆ ಫಲ ಬಂದ ಕರ್ಮ ಮುಗಿತು. ಹಾಗೆ ಈ ಆತ್ಮಜ್ಞಾನ ವ್ಯಯ ಇಲ್ಲ. ಆತ್ಮಜ್ಞಾನಕ್ಕಾಗುವ ಫಲ ಏನೋ ಮೋಕ್ಷ. ಮೋಕ್ಷಕ್ಕೂ ಜ್ಞಾನಕ್ಕೂ ಅನನ್ಯ ಏಕಾತ್ಮತೆ. ಜ್ಞಾನವೂ ಮೋಕ್ಷದ ಒಂದಾಗ್ಬಿಡುತ್ತೆ. ಸ್ವರೂಪದಲ್ಲಿ ಜ್ಞಾನವೂ ಬ್ರಹ್ಮಸ್ವರೂಪ ಸೇರೋಗ್ಬಿಡುತ್ತೆ, ಬೇರೆ ಉಳಿಯೋದೇ ಇಲ್ಲ. ಹಾಗಾಗಿ ಕರ್ಮಫಲದಂತೆಯೇ ಜ್ಞಾನ ಫಲಕ್ಕೆ ಮೋಕ್ಷಕ್ಕೆ ವ್ಯಯವಿಲ್ಲ, ಸವೆತ ಇಲ್ಲ, ನಾಶ ಇಲ್ಲ. ಅದು ಏನ್ ತಾತ್ಪರ್ಯ, ಏನ್ ಇದರಲ್ಲಿ ಈ ಶ್ಲೋಕದಿಂದ ಹೇಳ್ತಾ ಇರೋ ವಿಷಯ ಏನು ಅಂದ್ರೆ, ಅತಃ ಶ್ರದ್ಧೇಯಂ ಆತ್ಮಜ್ಞಾನಂ. ಅತಃ ಶ್ರದ್ಧೇಯಂ ಆತ್ಮಜ್ಞಾನಂ. ಆತ್ಮಜ್ಞಾನವನ್ನು ನಂಬಿಕೆ ಇಡಬೇಕು. ಆತ್ಮಜ್ಞಾನ ಅದು 100ಕ್ಕೆ 100 ಆಗುವಂಥದ್ದು, ಉತ್ತಮ ಫಲವಾಗುವಂಥದ್ದು ಅಂತ ನೋಡ್ಕೋಬೇಕು. ಅಶ್ರದ್ಧಾನಾ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯಮಾನ್ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಶ್ರದ್ಧಾನಾ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯಮಾನ್ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಅಶ್ರದ್ಧಾನಾಃ ಪುರುಷಾಃ ಏನು ಕಾಮನ್ ಸೆನ್ಸ್ ಇಲ್ಲ ನನಗೆ. ಧರ್ಮಸ್ಯ ಅಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಹೇ ಪರಂತಪ, ಪರಾನ್ ಶತ್ರುನ್ ಶೌರ್ಯ ತೇಜೋ ಗಭಸ್ತಿಭಿಃ ತಾಪಯತಿ ಅರ್ಜುನ ಪರಂತಪಃ. ತನ್ನ ಶೌರ್ಯ ಧೈರ್ಯ ಪರಾಕ್ರಮಾದಿಗಳಿಂದ ದುರ್ಯೋಧನ ತಳ್ಳಡಿಸ್ಬಿಡ್ತಾನೆ. ಆದ್ರೆ ಅರ್ಜುನಿಗೆ ಪರಂತಪ ಅಂತ ಹೆಸರು. ಪರಂತಪನೇ ಅಸ್ಯ ಧರ್ಮಸ್ಯ, ಈ ಆತ್ಮಜ್ಞಾನವೆಂಬ ಧರ್ಮದ ವಿಷಯಕ್ಕೆ ಪುರುಷರು ಅಶ್ರದ್ಧಾನಾಃ ಸಂತಹ ನಂಬಿಕೆ ಇಡದೆ ಆತ್ಮಜ್ಞಾನ ಅಂತ ಓದಿದಂತೆ, ಆತ್ಮಜ್ಞಾನ ಮಾಡ್ಕೊಂಡ್ಬಿಟ್ರೆ ಕೃತಾರ್ಥರಂತೆ, ನೀನು ಪಡ್ಕೊಳ್ಳೇಬೇಕಾಗಿಲ್ವಂತೆ, ಪರಿಪೂರ್ಣತೆ ಉಂಟಾಗ್ಬಿಡುತ್ತೆ ಅಂತ ಅಂತಾರ. ನಮ್ಗೆ ಮನೆ ಬಿಡಿಸಿ, ಹೆಂಡತಿ ಮಕ್ಕಳು ಬಿಡಿಸಿ, ದುಡ್ಡು ಬಿಡಿಸಿ ಬೀದಿ ಪಾಲ್ ಮಾಡ್ಬಿಡ್ತಾರೆ. ಇವರೆಲ್ಲ ವೇದಾಂತ ಕಟ್ಕೊಂಡ್ಬಿಟ್ರೆ ನಮ್ಮನ್ನ ಬೀದಿ ಪಾಲ್ ಮಾಡ್ತಾರೆ, ಕೇರಾ ಫುಟ್ಪಾತ್ ಮಾಡ್ಬಿಡ್ತಾರೆ. ಇವ್ರನ್ನ ಮಾತ್ರ ನೆಚ್ಕೋಬಾರ್ದು, ಇವ್ರ ವಿಷಯಕ್ಕೆ ಹೋಗ್ಲೂಬಾರ್ದು ಅಂತ ಹಂಗ ಅನ್ಕೊಂಡ್ಬಿಡ್ತಾರೆ. ಹಂಗ ಅನ್ಕೊಂಡು ನನ್ನನ್ನ ಪಡೆಯದೆ ಮಾಂ ಅಪ್ರಾಪ್ಯ, ನನ್ನನ್ನು ಭಗವಂತನ ಪಡೆಯೋದಿರ್ಲಿ, ಭಗವಂತನನ್ನ ಪಡೆಯೋದಕ್ಕಿರುವ ಭಕ್ತಿ ಮಾರ್ಗವನ್ನು ಕೂಡ ಪಡೆಯದೇ ಅವರು ನಿವರ್ತಲ್ಲಿ ಈ ಸಂಸಾರಕ್ಕೆ ತಿರುಗಿ ಬರ್ತಾರೆ. ಎಲ್ಲಿಗೆ? ಮೃತ್ಯುಯುಕ್ತವಾದ ಸಂಸಾರ ಮಾರ್ಗದಲ್ಲಿಯೇ ಸುತ್ತಾ ಇರ್ತಾರೆ. ಮೃತ್ಯು ಸಂಸಾರ ವರ್ತನೇನು ಮೃತ್ಯುಯುಕ್ತ ಸಂಸಾರ ಮೃತ್ಯು ಸಂಸಾರ ಸಸ್ಯ ವರ್ತ್ಮ. ಮೃತ್ಯು ಯಾವ್ದ? ಮೃತ್ಯು ಅವಿದ್ಯಾ ಕಾಮಕರ್ಮ. ಅವಿದ್ಯಾ ಕಾಮಕರ್ಮಕ್ಕೆ ಮೃತ್ಯು ಅಂತ ಗ್ಯಾಪ್ ಮಾಡುವ. ಏನ ಅವಿದ್ಯಾ ಅಂದ್ರೇನು? ಆತ್ಮನ್ ತಿಳಿದೇ ಇರೋದು, ತನ್ನನ್ನು ತಿಳಿದೇ ಇರೋದು, ತನ್ನ ತಪ್ಪಾಕಿರೋದು. ನೀನ್ ಯಾರು ಗೊತ್ತಿಲ್ಲ, ನೀನು ಶಾಶ್ವತ ಶ್ರೀಕಂಠ ಮಗ ಅನ್ಕೊಂಡಿದ್ಯಾ, ತಪ್ಪು ತಿಳಿಕೆ ಅದು. ಅನುಭವಿದ್ಯೋ ಮತ್ತೆ ಅದಕ್ಕೆ ಅದೇ ಅವಿದ್ಯೆ. ನಾನು ಶಾಶ್ವತ, ನಾನು ಗಂಡು, ನಾನು ಹುಟ್ಟಿದ್ದೀನಿ ಅನ್ಕೊಂಡು ಅವಿದ್ಯೆ ಭ್ರಾಂತಿ. ನೀನು ಅನುಭವಕ್ಕೆ ನೀನು ಹುಟ್ಟಿಲ್ಲ.
ವಿಚಾರ ಮಾಡಿಲ್ಲ, ನಾನು ವಿಷಯ ಮಾಡಿದ್ದೀನ, ಯಾಕೆ ಮಾಡಿಲ್ಲ, ಬೇಕಿಲ್ಲ ಅಂತ. ಬೇಕಿಲ್ಲ ಯೇ ಪುನಃ ಶ್ರದ್ಧಾನಾಃ ये पुनः श्रद्धानाः श्रद्धाविरहिताः श्रद्धाविरहिताः आत्मज्ञानस्य आत्मज्ञानस्य अस्य स्वरूपे तत्फले च अस्य स्वरूपे तत्फले च नास्तिकाः पापकारिणः नास्तिकाः पापकारिणः असुराणाम् उपनिषदम् देहमात्रात्मदर्शनमेव देहमात्रात्मदर्शनमेव प्रतिपन्नाः असुतृपः पापाः पुरुषाः अश्रद्धानाः परन्तप अप्राप्य मां परमेश्वरम्. ಯಾರಾದರೋ ಯೇ ಪುನಃ ಅಂತ ಅಲ್ಲ, ಮೊದಲನೇ ಶ್ಲೋಕದಲ್ಲಿ, ಎರಡನೇ ಶ್ಲೋಕದಲ್ಲಿ ವಿದ್ಯೆಯನ್ನು ಹೊಗಳ್ದ, ಜ್ಞಾನವನ್ನು ಹೊಗಳ್ದ. ಮೂರನೇ ಶ್ಲೋಕದಲ್ಲಿ ಇನ್ನು ಯಾರಾದರೋ ಶ್ರದ್ಧೆಯೇ ಇಲ್ಲ. ಶತನ ನಂಬಿಕೆ, ಶತು ಧತ್ತೆ ಶ್ರದ್ಧಾ, ನಂಬಿಕೆ ನೀಡೋದೇ ಶ್ರದ್ಧೆ. ಅದಿಲ್ಲದೆ ಇದ್ದೇನೆ, ಇಲ್ಲದೆ ಅಶ್ರದ್ಧ, ನಂಬಿಕೆ ಇಲ್ಲ. ಪರಲೋಕದಲ್ಲೂ ಇಲ್ಲ, ಆತ್ಮವಿಚಾರದಲ್ಲೂ ಇಲ್ಲ, ಬರೀ ಇಂದ್ರಿಯ ಗೋಚರವಾದ ಪ್ರಪಂಚಕ್ಕೆ ಸೀಮಿತ. ಅವರ ಜ್ಞಾನ, ಅವರ ಕರ್ಮ, ಅವರ ಎಲ್ಲ ಆಸಕ್ತಿಯು ಇಂದ್ರಿಯಕ್ಕೆ ಏನ್ ತೋರಿಸಿದೆ. ಸ್ತ್ರೀ ಅನ್ನಪಾನಾದಿಗಳನ್ನ ಮುಂದಿಟ್ಟಿದ್ದಾರೆ. ಎಲ್ಲ ದುಡಿಬೇಕು, ಮಜಾ ಮಾಡ್ಬೇಕು, ಕುಡಿಬೇಕು. ಈ ಮೋಕ್ಷ ಮಾರ್ಗದಲ್ಲಿ ನಂಬಿಕೆ ಇಲ್ಲದೆ ಶ್ರದ್ಧಾ ವಿರಹಿತ, ಶ್ರದ್ಧೆಯಿಂದ ಪೂರ್ತಿ ಬಿಟ್ಕೊಂಡವರಾಗಿ, ನಂಬಿಕೆ ಇಲ್ಲದೆ ಆತ್ಮಜ್ಞಾನವನ್ನೂ ಒಪ್ಪಲ್ಲ, ಮೋಕ್ಷವನ್ನೂ ಒಪ್ಪಲ್ಲ, ಅದಕ್ಕಿರೋ ಸಾಧನೆಯನ್ನೂ ಒಪ್ಪಲ್ಲ. ಆತ್ಮಜ್ಞಾನದ ಅಂದ್ರೆ ಆತ್ಮಜ್ಞಾನಸ ಧರ್ಮಸ್ಯ, ಧರ್ಮದಾನ ಆತ್ಮಜ್ಞಾನವೆಂಬ ಧರ್ಮದ ಬಗ್ಗೆ ಅಶ್ರದ್ಧಾನ. ಅಸ್ಯ ಸ್ವರೂಪೇ ತತ್ ಫಲೇಚ, ಇದರ ಸ್ವರೂಪದಲ್ಲೂ ಆತ್ಮಜ್ಞಾನವಾದರೆ ಸರ್ವ ಸಂಸಾರ ನಿವೃತ್ತಿ ಆಗತ್ತೆ, ಫಲ ಸರ್ವಾತ್ಮ ಭಾವ ಮೋಕ್ಷ ಶೋಕ ಮೋಹ ನಿವೃತ್ತಿ ಆಗತ್ತೆ ಅನ್ನೋದನ್ನು ನಂಬದೇನೆಯೇ. ಅವರು ನಾಸ್ತಿಕರು. ನಾಸ್ತಿಕರು ಅಸ್ತಿತ್ವ ಭಾವವನ್ನು ನಂಬದ ಅವರು ಮಾಡ್ಕೊಳ್ದವರು. ನಾಸ್ತಿ ಇತಿ ಪ್ರತಿಪದ್ಯಂತೆ ಇತಿ ನಾಸ್ತಿಕಾಃ ಅಂತ. ಪರಲೋಕೋ ನಾಸ್ತಿ, ಪುಣ್ಯಾಪುಣ್ಯೇ ನಸ್ತಃ, ಭಗವಾನ್ ಪರಮಾತ್ಮ ನಾಸ್ತಿ. ಪುಣ್ಯ ಪಾಪವೂ ಒಪ್ಪಲ್ಲ, ಜನ್ಮಾಂತ ಲೋಕಾಂತ ಒಪ್ಪಲ್ಲ, ಭಗವಂತನ ಒಪ್ಪಲ್ಲ, ಮಾರ್ಗವನ್ನೂ ಒಪ್ಪಲ್ಲ. ಅವರು ಪಾಪ ಕಾರ್ಯ ಅಂತ ಒಪ್ಪದೇ ಇದ್ಮೇಲೆ ಅವರು ತಮ್ಮ ದೇಹೇಂದ್ರ ತೃಪ್ತಿಗಾಗಿ ಏನೋ ಮಾಡ್ತಾ ಇರಲ್ಲ, ಅದಷ್ಟು ಪಾಪಕರ್ಮ. ಭುಂಜತೇತೆ ತ್ವಗಂ ಪಾಪಾಹ. ಪರಲೋಕವನ್ನು ನಂಬದೆ, ಪುಣ್ಯ ಪಾಪವನ್ನು ನಂಬದೆ, ಪರಮಾತ್ಮನ ನಂಬದೆ, ಸ್ವರ್ಗ ನಂಬದೆ ಅವರೆಲ್ಲ ಪಾಪಿಗಳು ಅಂತ ಹೇಳ್ತಾರೆ ಭಗವಂತ. ಪಾಪಕರ್ಮ ಮಾಡೋರು ಅಂತ, ಇಂದ್ರಿಯ ಸುಖಕ್ಕಾಗಿ ಇಂದ್ರಿಯ ತೃಪ್ತಿಗಾಗಿ ಮಾಡೋರೆಲ್ಲ ಪಾಪಿಗಳು. ಅವರು ಅಸುರರ ಉಪನಿಷತ್ತು ಅಂತ ಒಂದು ಉಪನಿಷತ್ತು ಛಾಂದೋಗ್ಯದಲ್ಲಿದೆ. ವಿರೋಚನ ಪ್ರಜಾಪತಿ ಹತ್ರ 32 ವರ್ಷ ಬ್ರಹ್ಮಚರ್ಯ ಮಾಡ್ಕೊಂಡ್ಮೇಲೆ ಕಲ್ತ್ಕೊಂಡು ಹೋದ ವಿದ್ಯೆ ಇದು ಆಸುರೋಪನಿಷತ್ತು. ಆಸುರೋಪನಿಷತ್ತು 32 ವರ್ಷ ಬ್ರಹ್ಮಚರ್ಯ ಮಾಡ್ದಾಗ ಅವನು ನೀವು ವೇದಾಧ್ಯಯನಕ್ಕೂ ಮಾಡಿಲ್ಲ. ಶ್ವೇತಕೇತು 12 ವರ್ಷ ಬ್ರಹ್ಮಚರ್ಯ ಮಾಡಿದ್ದು, 3 ವರ್ಷ 3 ಇದಕ್ಕೆ ಚತುರ್ವಿಂಶ ವರ್ಷ ಮಹಾಮನಹಂ ಚಾಲನೆ. 32 ವರ್ಷ ಬ್ರಹ್ಮಚರ್ಯ ಮಾಡಿ ಕಲ್ತ್ಕೊಂಡ್ಬಂದು ವಿದ್ಯಾಸಾರರು. ಆಸುರೋಪನಿಷತ್ತು ಸಾಮಾನ್ಯ ಉಪನಿಷತ್ತಲ್ಲ, ಅದು ಆತ್ಮ ಮಹ್ಯ ಆತ್ಮ ಪರಿಚರ್ಯ. ದೇಹಾತ್ಮವಾದವನ್ನ ಪ್ರಪಂಚಕ್ಕೆ ತಂದ್ಕೊಳ್ಳೋ 32 ವರ್ಷ ಅವ್ರು ಕಷ್ಟಪಟ್ಟ. ಬ್ರಹ್ಮಚರ್ಯ ಮಾಡಿ ಗುರುಕುಲದಲ್ಲಿದ್ದು ಅಸುರರಿಗೆ ತಕ್ಕದ್ದಾದ ಉಪನಿಷತ್ತು ಆಸುರೋಪನಿಷತ್ತು. ಅಂದ್ರೆ ದೇಹವಷ್ಟೇ ಆತ್ಮ ಅಂತ ಕಂಡುಕೊಳ್ಳೋದು. ದೇಹ ಮಾತ್ರ, ಮಾತ್ರ ಸ್ಮೃತಿ ಏನ್ ಹೇಳ್ತಾರೆ ಅದಷ್ಟೇ ಅಂತ. ಈ ದೇಹ ಇದೆಯಲ್ಲ ಅದಷ್ಟೇ ಆತ್ಮ, ಆತ್ಮನ ತಾನು ಅಂತ ದರ್ಶನ ಅಂದ್ರೆ ಕಂಡುಕೊಳ್ಳೋದು. ದೇಹದಿಂದ ಆತ್ಮನ ಪ್ರೇಮಕ್ಕೆ ವಿಷಯವಾಗಿ ದೇಹವನ್ನು ಮಾಡ್ಕೊಳ್ಳೋದು. ದೇಹ ಚೆನ್ನಾಗಿ ಉಟ್ಕೋಬೇಕು, ಚೆನ್ನಾಗಿ ಮಜಾ ಮಾಡ್ಬೇಕು. ಇದನ್ನು ಪಡ್ಕೊಂಡು ಅಸೂತ್ರಪಃ, ಹಸು ಅಂದ್ರೆ ಇಂದ್ರಿಯಗಳನ್ನ ಸಂತೋಷಪಡಿಸೋರು. ಅಸೂತ್ರಪ ಉಕ್ತಶಾಸಶ್ಚರಂತಿ. ಅಸೂತ್ರಪಃ ಅಂದ್ರೆ ಅಸುಷು ರಮಂತೆ, ಹಸೂನು ತರ್ಪಯಂತಿ ಅಸೂತ್ರಪಃ. ಪ್ರಾಣಿಗಳನ್ನೇ ದೇಹೇಂದ್ರಿಯಗಳನ್ನೇ ಸಂತೋಷಪಡಿಸೋದು. ಚೆನ್ನಾಗಿ ಮಜಾ ನೋಡು, ಸಿನಿಮಾ ನೋಡು, ಸಂಗೀತ ಕೇಳು, ಬೋಂಡಾ ತಿನ್ನು, ಕೇಸಿಬಾತ್ ತಿನ್ನು, ಒಳ್ಳೆ ಸುಪ್ಪತ್ತಿಗೆ ಮೇಲೆ ಮಲ್ಕೋ, ಊರೂರು ತಿರುಗು, ಅಲ್ಲಿ
ಚೆನ್ನಾಗಿ ಎಷ್ಟು ಮಜಾ ಮಾಡ್ಬೇಕು ಅಂತ ಅನ್ಸೋದು ಅಷ್ಟು ಮಜಾ ಮಾಡ್ಬೇಕು. ಅದು ಅಸುತಪ ಪಾಪ ಅಂತಾರೆ ಪರಮಾತ್ಮ. ಮಹಾ ಪಾಪಿಗಳು, ತಾವು ಹಾಳ ಹೋಗಿ ಜಗತ್ತನ್ನು ಹಾಳು ಮಾಡ್ತಾರೆ. ಆ ಪುರುಷರು ಶ್ರದ್ಧೆ ಇಲ್ಲದೆ ಇದ್ದವರಾಗಿ ಇರ್ತಕ್ಕವರು. ಇಲ್ಲಿ ಪರಂತಪರೇ ಅರ್ಜುನನೇ ಅವರು ಪರಮೇಶ್ವರನಾದ ನನ್ನನ್ನ ಮುಟ್ಟದೆ, ಪಡೆಯದೆ, ಹೊಂದದೆ ಎಂದ. ಈಗ ಬರೀತಾರೆ ಭಾಷ್ಯಕಾರರು, ಮತ್ಪ್ರಾಪ್ತು ನೈವ ಆಶಂಕಾ ಇತಿ. ಮತ್ಪ್ರಾಪ್ತೋ ನೈವಾಶಂಕಾಃ ಇತಿ. ಪ್ರಾಪ್ತಿ ಮಾರ್ಗ ಭೇದ ಭಕ್ತಿ ಮಾತ್ರಮಪಿ ಅಪ್ರಾಪ್ಯ ಇತ್ಯರ್ಥಃ. ಮತ್ಪ್ರಾಪ್ತಿ ಮಾರ್ಗ ಭೇದ ಭಕ್ತಿ ಮಾತ್ರಮಪಿ ಅಪ್ರಾಪ್ಯ ಇತ್ಯರ್ಥಃ. ನನ್ನನ್ನು ಪಡೆಯುವುದರಲ್ಲಿ ಅವ್ರಿಗೆ ಸಂದೇಹವೇ ಇಲ್ಲ. ನನ್ನನ್ನು ಪಡೆಯಲ್ಲ ಅಂತ ಬೇರೆ ಹೇಳ್ಬೇಕಾಗಿಲ್ಲ. ನನ್ನನ್ನು ಪಡೆಯಲ್ಲ ಅಂತ ಬಿಡು, ಅದು ತೀರ್ಮಾನ. ನನ್ನನ್ನು ಪಡೆಯಕ್ಕೆ ಆಗೋದೇ ಇಲ್ಲ. ಸದ್ಯ ನನ್ನನ್ನು ಪಡೆಯೋದಕ್ಕೆ ಅಂತ ಭಕ್ತಿ ಮಾರ್ಗ ಇದೆಯಲ್ಲ, ಅದನ್ನು ಪಡೆಯಲ್ಲ. ಎಷ್ಟು ನೀಚಾವಸ್ಥೆ ಹೋಗ್ತಾರೆ ನೋಡಿ. ಮತ್ಪ್ರಾಪ್ತ ಒಂದು ನನ್ನನ್ನು ಪಡೆಯುವುದರ ವಿಷಯದಲ್ಲಿ ಅವರು ಪಡೆಯೋದಿಲ್ಲ, ಆಗೋದಿಲ್ಲ, ಅದರ ಸಂದೇಹವೇ ಇಲ್ಲ. ಅದ್ಯಾಕೆ ನಿನ್ನ ಪಡಿತಾರೆ? ಅವ್ರಿಗೆ ಪಡಿಬೇಕು ಅಂತ ಆಸಕ್ತಿ ಇಲ್ಲ, ಪ್ರವೃತ್ತಿ ಇಲ್ಲ, ಇದು ಮಾಡ್ದೇನೋ ಹೆಂಗ್ ಪಡಿತಾರೆ? ಪಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಯಾವ ಆಶಂಕೆಯೂ ಇಲ್ಲ, ಸಂದೇಹವೂ ಇಲ್ಲ. ಆದರೆ ಭಗವಂತನ ಪಡೆಯೋದಕ್ಕಿರ್ತಕ್ಕಂತಹ ಭಕ್ತಿ ಮಾರ್ಗ, ಕರ್ಮಯೋಗ ಅಂತ ಏನಿದೆ, ಅದನ್ನು ಕೂಡ ಪಡೆಯದೆ, ಅದು ಕೂಡ ಅವ್ರಿಗೆ ಸಿಗೋಲ್ಲ. ತಾನಹಂ ದ್ವಿಷಿತ ಕ್ರೂರ ಗುರುಗಳೇ, ಇಲ್ಲಿ ಅಶ್ರದ್ಧದಾನ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಆತನಿಗೆ ಶ್ರದ್ಧೆ ಇಲ್ಲ ಅನ್ನೋದು ಬಿಟ್ರೆ, ಆ ಶಾಸ್ತ್ರವೇ ಬೈ ಚಾನ್ಸ್ ಗೊತ್ತಿಲ್ಲದೆ ಅವನು ಲೌಕಿಕ ಕರ್ಮಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ, ಅದು ಲೌಕಿಕ ಕರ್ಮ ಮಾಡ್ತಿದ್ರೆ ಆ ಶಾಸ್ತ್ರ ಬಿಟ್ಟ ಮೇಲೆ ಅಲ್ಲ, ಶಾಸ್ತ್ರವೇ ಗೊತ್ತಿಲ್ಲ ಅವನಿಗೆ, ಅವನು ಮಾಡ್ಕೊಂಡಿದ್ದಾನೆ. ಅಲ್ಲ, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಶಾಸ್ತ್ರ, ನೀವು ಹುಟ್ಟಿದ ಮೇಲೆ ಶಾಸ್ತ್ರಾರ್ಥ ತಿಳ್ಕೊಳ್ಳೇಬೇಕು ಅಂತ ಕಾನೂನು ನಿರ್ಮಾಣ ಮಾಡಿದೆ. ನಂಗೆ ರೂಲ್ ಗೊತ್ತಿಲ್ಲದೇನೆ ನಂಗೆ ರಾಂಗ್ ಸೈಡ್ ಹೊಡಿತೀನಿ ಅಂದ್ರೆ ಅದೇ ತಪ್ಪು. ನಂಗೆ ರಾಂಗ್ ಸೈಡ್ ಹೊಡಿಬಾರ್ದು, ನಂಗೆ ಗೊತ್ತಿಲ್ಲಪ್ಪ, ನಂಗೆ ರೂಲ್ಸೇ ನಂಗೆ ಗೊತ್ತಿಲ್ಲ, ನಾನ್ ರಾಂಗ್ ಸೈಡ್ ಅಲ್ಲಿ ಹೋಗ್ತೀನಿ ಅಂದ್ರೆ ಬಿಡ್ತಾರೆ ಪೊಲೀಸ್ನವರು. ರಾಂಗ್ ಸೈಡ್ ಡ್ರೈವ್ ಮಾಡೋದನ್ನ ಬಿಟ್ಟು ನಂಗೆ ಗೊತ್ತಿಲ್ಲಪ್ಪ, ರಾಂಗ್ ಸೈಡ್ ಡ್ರೈವ್ ಮಾಡ್ಬಾರ್ದು ಗೊತ್ತಿಲ್ಲ. ಅಲ್ಲ, ಅವನಿಗೆ ಶ್ರದ್ಧೆ ಅಶ್ರದ್ಧೆ ಅನ್ನೋದೇ ಗೊತ್ತಿಲ್ಲ ಶಾಸ್ತ್ರದ ವಿಚಾರವಾಗಿ. ಅವನಿಗೆ ಗೊತ್ತು ಮಾಡ್ಕೋಬೇಕು, ಮಸ್ಟ್ ಅಂಡ್ ಶುಡ್, ಅಲ್ಲಿಂದ ಪಾಠ. ಶ್ರದ್ಧೆ ಶಾಸ್ತ್ರ ಗೊತ್ತಿಲ್ಲ, ಅದು ಎಸ್ಕೇಪಿಂಗ್ ಇಲ್ಲ, ಅದು ತಪ್ಪಿಸ್ಕೋಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಇಲ್ಲ. ತಿಳ್ಕೋಬೇಕು. ದೊಡ್ಡವ್ರ ಹತ್ರನೋ ತಾನೇ ವಿದ್ಯಾಭ್ಯಾಸ ಮಾಡಿಯೋ, ತಲೆ ವಿದ್ಯಾಭ್ಯಾಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ತಿಳಿದವ್ರ ಹತ್ರ ಹೋಗ್ಬಿಟ್ಟು ಕೇಳ್ಬೇಕು, ಹೇಗೆ ನಡ್ಕೋಬೇಕು, ಹೇಗಿರ್ಬೇಕು ಅಂತ. ಮನುಷ್ಯರಾಗಿ ಹುಟ್ಟಿ ಪ್ರಾಣಿಯಾಗಿ ಬದುಕಕ್ ಬರೋಲ್ಲ. ಮನುಷ್ಯರಾಗಿ ಹುಟ್ಟ ಮೇಲೆ ಮನುಷ್ಯನಾಗೆ ಬದುಕಬೇಕು. ಮನುಷ್ಯನಾಗಿ ಬದುಕೋದಕ್ಕೆ ಒಂದು ಚೌಕಟ್ಟಿದೆ, ಆ ಚೌಕಟ್ಟಲ್ಲೇ ಬದುಕಬೇಕು. ಹಾಗಾಗಿ ನನ್ನನ್ನ ಪಡೆಯುವುದಕ್ಕೆ ಇರುವಂತಹ ಮಾರ್ಗಭೇದಗಳಲ್ಲಿ ಅನೇಕ ಮಾರ್ಗಭೇದ ಇದೆ. ಅಂದ್ರೆ ಕರ್ಮಯೋಗ, ಭಕ್ತಿ ಯೋಗ. ಆ ಕರ್ಮಯೋಗವನ್ನು ಪಡೆಯಲ್ಲ, ಭಕ್ತಿ ಮಾರ್ಗವನ್ನು ಪಡೆಯಲ್ಲ, ಅದನ್ನೂ ಪಡೆಯದೇನೆ ಅಂತ ಅರ್ಥ. ತಾನಹಂ ದ್ವಿಷಿತ ಕ್ರೂರಾನ್ ಸಂಸಾರೇಶು ವರಾಧಮಾನ್. ಎಷ್ಟು ದಿನ? 14ನೇ ಅಧ್ಯಾಯ. ಎಷ್ಟು ದಿನದಿಂದ ಪರಮಾತ್ಮ ಬಿಟ್ಬಿಟ್ಟಿದೆ, ನಾನು ಚಳ್ಳೆ ಹರಿಸಿ ಬಿಡಲ್ಲ ಅವನಿಗೆ ಅಂತ. ನಿವರ್ತಂತೆ ನಿಶ್ಚಯೇನ ವರ್ತಂತೆ. ನಿವರ್ತಂತೆ ನಿಶ್ಚಯೇನ ವರ್ತಂತೆ. ಹಿಂತಿರುಗುತ್ತಾರೆ, ನಾವು ನಿವರ್ತಂತೆ ಅಂದ್ರೆ ಸಂಸಾರ ಮಾರ್ಗದಲ್ಲಿ ನಿಶ್ಚಯವಾಗಿ ಇದ್ಬಿಡ್ತಾರೆ ಅಂತ ಇದ್ದಾನೆ. ಹಿಂತಿರುಗಲ್ಲ. ನೀನು ನಿಶ್ಚಯ ಮಾಡ್ಬೋದಾಗಿತ್ತು ಭಾಷಿಕ. ನೀನು ನಿಶ್ಚಯ ಅರ್ಥ ಮಾಡ್ಬಿಟ್ರು. ಸಂಸಾರ ಮಾರ್ಗದಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಅಳ್ತಾರೆ ಸಾಯುವಾಗ, ಅಯ್ಯೋ ಎಲ್ಲ ಬಿಟ್ಟು ಹೋಗ್ಬೇಕಲ್ಲಪ್ಪ ದುಃಖ ಆಗುತ್ತೆ. ನೋಡ್ತಾರೆ, ಸಿಕ್ಕಾಪಟ್ಟೆ ದುಡ್ದಿರ್ತಾರೆ, ಸಂಪ ಸಿಕ್ಕಾಪಟ್ಟೆ ಇರುತ್ತೆ, ಬಹಳ ದುಡ್ದಿದ್ರು. ಅಯ್ಯೋ ಅವ್ನಿಗೆ ಕ್ಯಾನ್ಸರ್, 10 ವರ್ಷ ಬದುಕ್ತೀನಿ, 5 ವರ್ಷ ಬದುಕ್ತೀನಿ, ಇದಾನು ಮಾಡ್ರಿ, ನನಗೆ ಶಾಂತಿ ಮಾಡಿಸ್ರಿ, ಇವೆಲ್ಲ ರುದ್ದುಹೋಮ ಮಾಡ್ರಿ ಅಂತ ಅಳ್ತಾ ಇದ್ರು. ಅವ್ರಿಗೆ ಗೊತ್ತಾಯ್ತು ನಾನು ಉಳಿಯಲ್ಲ ಅಂತ. ವೈರಾಗ್ಯ ಬರಲಿಲ್ಲ. ವೈರಾಗ್ಯ ಅವ್ರು ಭಗವಂತ ಬೇಕಿಲ್ಲ, ಇನ್ನಷ್ಟು ಮಜಾ ಇರ್ತೀನಿ ನಾನು ಅಂತ. ಅದು ಅಭಾವ ವೈರಾಗ್ಯ. ಕೆಲವು ಹಲ್ಲಿಲ್ಲ, ನಮ್ಗೆ ಚಕ್ಲಿ ಬೇಡ, ಬೋಂಡ ತಿಂದ್ರೆ ಜೀರ್ಣ ಆಗಲ್ಲ, ತಿನ್ಬೇಡ, ಇನ್ನು ಕಾಯಿಲೆ BP ಹೆಚ್ಚಿಗಿದೆ, ಇನ್ನೊಂದಿದೆ, ಶುಗರ್ ಇದೆ,
ಆ ವೈರಾಗ್ಯ ಅಲ್ಲ ಅದು. ವಿವೇಕದಿಂದ ಇದು ನನಗೆ ಸುಖ ಕಾರಣವಲ್ಲ, ಹೆಚ್ಚಿನವಾದಂತ ಪರಮಾತ್ಮನೇ ಸುಖ ಅಂದ್ರೆ ಅದಕ್ಕಾಗಿ ಡೆಡಿಕೇಟ್ ಆಗೋದು ವೈರಾಗ್ಯವೇ ಹೊರತು ಭಗವಂತನ ಡೆಡಿಕೇಟ್ ಆಗದೆ ಹೋದ್ರೆ ವೈರಾಗ್ಯ ಆಗೋಲ್ಲ. ವೈರಾಗ್ಯಕ್ಕೆ ಗುರುತು ಭಗವಂತನ ಶರಣಾಗತಿ ಬೇಕು. ಭಗವತ್ ಶರಣಾಗತಿ ಬರದೆ ಹೋದ್ರೆ ವೈರಾಗ್ಯಕ್ಕೆ ಏನು ಕಿಮ್ಮತ್ತಿಲ್ಲ, ಬೆಲೆ ಇಲ್ಲ ಅದಕ್ಕೆ. ನಿಶ್ಚಯವಾಗಿ ಗಟ್ಟಿಯಾಗಿ ಸಂಸಾರದಲ್ಲೇ ಇದ್ಬಿಡ್ತಾರೆ ಅಂತ. ಎಲ್ಲಿರ್ತಾರೆ? ಕ್ವಾ ಮೃತ್ಯು ಸಂಸಾರ ವರ್ತಮನಿ, ವೃತ್ತಿ ಸಂಸಾರ ವರ್ತಮನಿ, ಮೃತ್ಯುಯುಕ್ತ ಸಂಸಾರ ಮೃತ್ಯು ಸಂಸಾರ, ವೃತ್ತಿಯುಕ್ತ ಸಂಸಾರ ಮೃತ್ಯು ಸಂಸಾರ. ಮೃತ್ಯು ಸಂಸಾರ ವರ್ತದಲ್ಲಿ ಮೃತ್ಯುವಿನಿಂದ ಕೂಡಿಕೊಂಡದ್ದು. ಮೃತ್ಯುವಿನ ಅವಿದ್ಯಾ ಕಾಮ ಕರ್ಮಗಳೇ ಮೃತ್ಯು. ಅದು ಹಾಸು ಹಕ್ಕಾಗಿದೆ ಎಲ್ಲಾ ಕಡೆಯಲ್ಲೂ. ಅಲ್ಲಿ ಇರ್ತಾರೆ ಇಲ್ಲಿದ್ದು ಸೇಫ್ ಅಂದ್ಕೊಳ್ತಾರೆ, ಅದು ಬೇರೆ. ಬೆಂಕಿಯಲ್ಲಿ ಇದ್ಕೊಂಡು ಬೆಂಕಿ ಬಜ್ಜಿ ಹಾಕ್ಬಿಟ್ಟು ಸೇಫ್ ಆಗಿ ನಿಂತ್ಕೊಂಡ್ರೆ ಅವಿವೇಕ ಹೇಗೋ, ಅದೇ ರೀತಿ ಮೃತ್ಯುಕ್ತ ಸಂಸಾರ ಇದ್ಕೊಂಡು ಒಳ್ಳೆ ಸ್ಟ್ರಾಂಗ್ ರೂಮಲ್ಲಿ ಇದೀನಿ, ಒಳ್ಳೆ ಬೆಂಗಳೂರಂತಹ ನಗರದಲ್ಲಿ ಒಳ್ಳೆ ಮನೆ ಕಟ್ಕೊಂಡು, ದೊಡ್ಡ ಮನೆ ಕಟ್ಕೊಂಡು, ಒಂದು ಕೋವಿ ಇಟ್ಕೊಂಡು, ವಾಚ್ಮನ್ ಇಟ್ಕೊಂಡು ನಾನು ಆರಾಮಾಗಿ ಸೇಫ್ ಆಗಿದ್ದೀನಿ ಅಂತಾನೆ. ಅಲ್ಲಯ್ಯ, ದೇಹವೇ ಬಿದ್ದೋಗತ್ತೆಯ, ದೇಹವೇ ಅನಿತ್ಯ, ಅನಿತ್ಯ ಸೇಫ್ ಅಂದ್ರೆ ಅದು ಬಿಡಿ, ಅದೇನು ಮಾಡೋಕ್ಕಾಗಲ್ಲ ಅಂತಾರೆ. ಅಲ್ಲ ಅಪರಿಹಾರ ಅಂತಾರೆ. ಅದು ಎಲ್ರಿಗೂ ಶಂಕರಾಚಾರ್ಯರು ಹೇಳಿದ ಇದಾರ ಅಂದಂತ ವೇದಾಂತ ಉಪದೇಶ ಮಾಡಿದಂತ ಯಾವ ಜ್ಞಾನಿಗಳು ಇಲ್ಲ. ನಾನೇನು ವಿಶೇಷ? ರಮಣ ಮಹರ್ಷಿ ಇದ್ದಾರ, ಬ್ರಹ್ಮಜಿ ಮಹಾರಾಜ್ ಇದ್ದಾರ, ಪರಮಹಂಸರಿದ್ದಾರ, ಎಲ್ಲರೂ ಸತ್ತ. ಏನು ಈಗ ಉಪದೇಶ ಮಾಡಿದವರು ಸಾಯ್ತಾರೆ, ಮಾಡಿದ್ರು ಸಾಯ್ತಾರೆ. ಅವ್ರ ವಾದ ಆ ತರಹ. ದೇಹವೇ ಅವ್ರು, ನಾವು ಹೇಗೆ ತಪ್ಪಾಗಿ ದೇಹ ನಾವು ಅನ್ಕೊಂಡಿದ್ವೋ ಅವರು ದೇಹ ನಾನು ಅನ್ಕೊಂಡಿದ್ದಾರೆ ಕೂಡ ಅವರು ಸತ್ತು ಹೋಗ್ತಾರೆ. ಯಾವಾಗ್ಲೂ ದೇಹ ಇಲ್ಲ ಅಂತ ಗೊತ್ತಿಲ್ಲ ಅವರಿಗೆ. ಇದ್ದ ದೇಹ ಸಾಯಲ್ಲ, ಸ್ವಪ್ನ ದೇಹ ಎಚ್ಚೆತ್ಕೊಳ್ಳಿ ಇಲ್ಲ ಅಂತ ಹೋಗಿ ಇಲ್ಲ ಆಗುತ್ತೆ. ತಸ್ಯ ವರ್ತಮಾನ ನರಕತಿರ್ಯಗಾದಿ ಪ್ರಾಪ್ತಿ ಮಾರ್ಗ, ತಸ್ಯ ವರ್ತಮಾನ ನರಕತಿರ್ಯಗಾದಿ ಪ್ರಾಪ್ತಿ ಮಾರ್ಗ. ಅದರ ಮಾರ್ಗ ಅಂದ್ರೆ ನರಕ ಜನ್ಮ, ಅಂದ್ರೆ ಅತ್ಯಂತ ಯಾತನೆಯನ್ನು ಅನುಭವಿಸುವಂತಹ ಜನ್ಮ. ತಿರ್ಯಗಾದಿನ ಅಡ್ಡಲಾಗಿ ಓಡಾಡುವ ಪಶುಪಕ್ಷಿ ಪ್ರಾಣಿಗಳ ಜನ್ಮ. ಅಲ್ಲಿ ಆ ತಿರ್ಯ ಜನ್ಮದಲ್ಲಂತೂ ಘೋರ ನರಕ. ಅಂದ್ರೆ ನಿರಂತರ ಹಸಿವು, ನಿರಂತರ ಪ್ರಾಣ ಭಯದಿಂದ ರಕ್ಷಣೆ ಇಲ್ಲ, ಇನ್ಸೆಕ್ಯೂರಿಟಿ ಯಾವಾಗಲೂ. ಹಸಿವು ಬಾಯಿಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಈ ಮೈಸೂರು ಸುಖಕ್ಕಾಗಿ ಕಚ್ಚಾಡುತ್ತವೆ ಅವುಗಳು. ಕಚ್ಚಾಡೋದು ನೋಡ್ಬೇಕು. ಆ ಮೈಸೂರು ಸುಖಕ್ಕಾಗಿ ಕಾಪಡೆ ಕಚ್ಚಾಡುತ್ತೆ. ಒಂದದ 10 ನಾಯಿ ಮನೆ ಕಿಚ್ಚಾಡುತ್ತೆ. ಯಪ್ಪಾ, ಏನ್ ಸುಖ. ಅವರು ಬಂದ್ಮೇಲೆ ಏನ್ ಗೊತ್ತಾಗೋದಿಲ್ವಲ್ಲ ಅಂತ. ಏನ್ ಗೊತ್ತಾಗಲ್ಲ, ನಮ್ ಕಣ್ಣು ಕಾಣಲ್ಲ. ಅದು ಅಲ್ಲೊಂದು ಗೊತ್ತಾಗ್ಬೇಕಾ? ದುಃಖ ಬಾಹುಲ್ಯ, ಸುಖ ಅಲ್ಪ, 100ಕ್ಕೆ 95 ದುಃಖ. ಏನೋ ಆಹಾರ ಸಿಕ್ಕಿದಾಗ ಇನ್ನು ಸಿಕ್ಕಿದ ಸುಖ ಆದಂಗ ಆಗತ್ತೆ. ಮನುಷ್ಯ ಜನ್ಮ ಆಸೆ, ಪ್ರಾಣಿ ಜನ್ಮ ಹೋಲಿಸ್ಕೊಂಡ್ರೆ. ವಿವೇಕ ಇದೆ ಅವನಿಗೆ, ಭೋಗಾಪವರ್ಗಕ್ಕೆ ಅವಕಾಶ ಉಂಟು, ಮೋಕ್ಷಾಂತವಾದಂತಹ ಮಾರ್ಗಕ್ಕೆ ಹೋಗೋದಕ್ಕೂ ಚಾನ್ಸ್ ಇದೆ. ಬ್ರಹ್ಮಲೋಕಾಂತ ಲೋಕವನ್ನು ಗೆದ್ಕೊಂಡ್ಬಿಡ್ತಾನೆ. ಇಲ್ಲಿ ಕೂತ್ಕೊಂಡು ಮರ್ಚೇನ ಅಮೃತತ್ವ ವೀಕ್ಷತಿ, ಸಾಯವನಾಗಿ ಸಾಯ್ದೇವಂತಹ ಹೋಗ್ತಾನೆ. ಇಂಥ ಗೋಲ್ಡನ್ ಆಪರ್ಚುನಿಟಿ ಕಳ್ಕೊಂಡ್ಬಿಟ್ವಿ ಅಂದ್ರೆ ಮತ್ ಯಾರಮ್ಮ ಗ್ಯಾರಂಟಿ ಕೊಡ್ತಾರೆ ನಿಮ್ಗೆ ಈ ಮನುಷ್ಯ ಜನ್ಮನ? ಯಾವ ಕಾರಣಕ್ಕೂ ಇದನ್ನ ಕಳ್ಕೊಬಾರ್ದು. ಚೆನ್ನಾಗಿ ದಿನಕ್ಕೆ 16 ಗಂಟೆ ನಿದ್ದೆ ಬಿಟ್ಟು ಊಟ ಬಿಟ್ಟು 16 ಗಂಟೆ ಭಗವತ್ ಚಿಂತನೆಯಲ್ಲೇ ಇದ್ವಿ. ತಮೇವ ಶರಣಂಗಚ್ಚ ಸರ್ವಭಾವೇನ ಭಾರತನ ಹಾಗೆ. ತಸ್ಮಿನ್ನೇವ ವರ್ತಂತೆ ಇತ್ಯರ್ಥಃ. ತಸ್ಮಿನ್ನೇವ ವರ್ತಂತೆ ಇತ್ಯರ್ಥಃ. ಆ ಮೃತ್ಯುಯುಕ್ತವಾದ ಮಾರ್ಗದಲ್ಲಿಯೇ ಇರುತ್ತಾರೆ. ಅದಕ್ಕೆ ಹೊರಗೆ ಬರುವುದೇ ಇಲ್ಲ, ಆಗೋದಿಲ್ಲ ಅವರಿಗೆ. ಬರ್ಬೇಕು ಅಂತ ಅನ್ಸಲ್ಲ, ಬರೋಕ್ಕೂ ಆಗಲ್ಲ. ಎರಡು ಅನ್ಸಿದ್ರು ಬರೋಕ್ಕಾಗಲ್ಲ, ಅನ್ಸೋದೇ ಇಲ್ಲ ಎಷ್ಟೋ ಜನಕ್ಕೆ. ಮೃತ್ಯುಯುಕ್ತ ಸಂಸಾರ ಅಂತ ಅನ್ಸಲ್ಲ, ಆರಾಮಾಗಿ ಚೆನ್ನಾಗಿ ಅನ್ಕೊಂಡಿದ್ದಾರೆ. ಹಾಗೆ ಇರೋದು. ನೀವು ಹಾಗೆ ಇದೀರ ಅಂತ ಗೊತ್ತವರು, ನೀವೇನ್ ಬೇರೆ ಎಲ್ಲ ಹಾಗೆ. ವೇದಾಂತ ಹೇಳ್ಕೊಂಡು ಇದಕ್ಕೆ ಮಾಡ್ತಿದ್ದೀರಾ ಅಷ್ಟೇ, ಶಬ್ದ ಬೇರೆ ಅಷ್ಟೇ ಹೊರತು ನೀವು ವೇದಾಂತ ಹೇಳ್ಕೊಂಡು ಮನೆ ಕಟ್ತೀರಾ, ದುಡ್ಡು ತಗೊಳ್ತೀರಾ, ಇನ್ ಮಾಡ್ತೀರಾ, ಜಮೀನ್ ತಗೊಳ್ತೀರಾ, ವ್ಯವಹಾರ ಮಾಡ್ತೀರಾ, ಮಕ್ಕಳಾಗತ್ತೆ, ಎಲ್ಲ ಆಗತ್ತೆ. ಏನು ಅಷ್ಟೇ. ಇದೊಂದು ಪ್ರೊಫೆಷನ್, ಜೀವಿಕಾ ವೃತ್ತಿ ಇದೊಂದು ಅಂತ ಹೇಳಿ. ಮಯಾ ಸ್ತುತ್ಯ ಅರ್ಜುನಂ ಅಭಿಮುಖೀಕೃತ್ಯ ಆಹ. ಸ್ತುತ್ಯ ಅರ್ಜುನಂ ಅಭಿಮುಖೀಕೃತ್ಯ. ನೀವು ಈಗ ತಾನೇ ಹೇಳ್ತಾ ಇದ್ದೀರಲ್ಲ, ವೇದಾಂತ ಹೇಳ್ಕೊಂಡು ಮನೆ ತಗೋತೀರಾ, ಇದು ತಗೋತೀರಾ, ಅದಕ್ಕೆ ಏನ್ ಅನ್ಬೇಕು? ಮತ್ತೆ ಅದು ಹಿಪೋಕ್ರಸಿ ಅನ್ಬೇಕಾ? ನಾವೆಲ್ಲ ಮಾಡ್ತಿರೋ ತಪ್ಪು ಅನ್ಬೇಕಾ ಅಂತ?
ಅದೆಲ್ಲ ಅವನು ತಗೊಳ್ಳುವಂತ ಮನಸ್ಸಿನ ಸ್ಥಿತಿ ಹೇಗಿದೆ ನೋಡ್ಕೋಬೇಕು. ನಾವು ನನಗೆ ಸುಖಕ್ಕಾಗಿ ನನ್ನ ಇದಕ್ಕೆ ತಗೊಳ್ತಾ ಇದ್ದೀನ, ಅಥವಾ ನಾನು ಏನೋ ಒಂದು ದುಡ್ಡು ವಿನಿಯೋಗ ಅಂತ ತಗೊಳ್ತಾ ಇದ್ದೀನಿ ಹೊರತು ನನಗೆ ಅದರಿಂದ ತಗೊಂಡಿದ್ದೀನಿ ಸಂತೋಷವೂ ಇಲ್ಲ, ತಗೊಂಡಿದ್ದ ದುಃಖವೂ ಇಲ್ಲ ಅಂತ ಆ ವಿವೇಕ ಇದ್ರೆ ಜನಾಂಜಿ ತಗೊಂಡ್ರಿ ಅಂತ ಜನಾಂಜನಕ್ಕೆ ನೀವು ಹೆದರ್ಕೋಬೇಕಾಗಿಲ್ಲ. ನಿಮ್ಮ ವಿವೇಕ ಸರಿಯಾಗಿರ್ಬೇಕು. ನಾನು ಅದಕ್ಕೆ ಸುಖಕ್ಕೆ ಕಾರಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳ್ದೇನಿ ಅದೇನೋ ದುಡ್ಡಿಗೆ ಒಂದು ವಿನಿಯೋಗ ಆಗ್ಬೇಕು ತಗೊಳ್ತೀರಾ, ಅವನೇನೋ ಅದಕ್ಕೊಂದು ರಕ್ಷಣೆ ಅಂತ ಹೇಳಿ ತಗೊಳ್ತೀರಾ, ಅದಿರತ್ತೆ ಅಲ್ಲಿ ಅಂತ. ಅದು ಆದ್ರೂ ಸಂತೋಷ ಇಲ್ಲ, ಆಗದೆ ಹೋದ್ರು ದುಃಖ ಇಲ್ಲ ಅಂತ ನಿಮ್ಗೆ ಆ ರೀತಿ ಮನೋಭಾವ ಇದ್ರೆ ಜನ ನಿಮ್ಮನ್ನು ಅಂದ್ರು ಮಾತ್ರ ನೀವೇನ್ ಬೇಜಾರು ಮಾಡ್ಕೋಬೇಕಾಗಿಲ್ಲ. ಅಂದ್ರೆ ಅವ್ರ ದೃಷ್ಟಿಯಲ್ಲಿ ಜನ ಅಂತಾರೆ. ನಮ್ಮ ವಿವೇಕ ನಮ್ಮ ಕೈಯಲ್ಲಿ ಇರ್ಬೇಕು. ನಮಗೆ ಸುಖಕ್ಕೆ ಸಾಧನ ಭಗವಂತನೇ, ತತ್ವಜ್ಞಾನವೇ ಗೊತ್ತಿರ್ಬೇಕು, ಅದು ಪ್ರಯತ್ನ ಮಾಡಬೇಕು. ಆದಷ್ಟು ಬಿಟ್ಟು ಹೋಗೋದು ಒಳ್ಳೇದು. ಬಿಟ್ಟು ಯಾವಾಗ ಆತ್ಮಚಿಂತನೆ ಮಾಡೋದು ಬಿಟ್ಟು ಅದು ಏನು ಅಂದ್ಬಿಡ್ತಾರೆ, ಅವ್ರ ಧ್ರುವ ಕುಮಾರ್ ಹೇಳ್ತಾರೆ ಮತ್ತೊಂದು, ಏನು ವೇದಾಂತಿ ಎಲ್ಲ ಓದ್ತೀವಿ ಮಾಡಿದ್ರೆ ನಿಮಗೂ ನಮ್ಮಾಗೇ ಇದೀರಪ್ಪ, ಏನು ವ್ಯತ್ಯಾಸವೇ ಇಲ್ಲ, ನಮ್ಗೆ ಕೋಡ್ ಇಟ್ಕೋಕ್ಕಾಗುತ್ತೆ ಭಾವ ಇಟ್ಕೋಕ್ಕಾಗುತ್ತೋ ಅಂತಿದ್ದೆ. ಅಲ್ಲ, ಎಲ್ಲ ಬಿಟ್ಟು ಹೋಗ್ಬೇಕಪ್ಪ ಕಾಡಿಗೆ. ಕಾಡಿಗೆ ಹೋದ್ರೆ ದೇಹ ಹತ್ಕೊಂಡು ಹೋಗ್ಬೇಕು, ಬಿಟ್ಟು ಹೋಗ್ಬೇಕಾ? ಅಲ್ಲಿ ಹೋಗಿ ಊಟ ಮಾಡ್ಬೇಕಲ್ಲ, ಅದಕ್ಕೂ ಅಂತೀರಾ ಅನ್ನೋದು. ನೀವು ಯಾವಾಗ ಅನ್ನೋರೇ ಆದ್ಮೇಲೆ ನೀ ಇಷ್ಟಕ್ಕೂ ಒಪ್ಕೊಂಡಿದೀಯಾ, ಅದಕ್ಕೂ ಅನ್ನೋದು ಏನ್ ಮಾಡೋಣ? ಭ್ರಾಂತಿ ಅದು. ಮಯಾ ತತಮಿದಂ ಸರ್ವಂ ಜಗದ್ವ್ಯಕ್ತ ಮೂರ್ತಿನ ಮಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಃ. ನೀರಿಲ್ಲ. ಜಗತ್ ವ್ಯಕ್ತಮೂರ್ತಿ ಚ ಅಹಂ ಶೇಷು. ಅರ್ಜುನ ಕೇಳೋ, ನನ್ನ ತತ್ವವನ್ನು ಹೇಳ್ತೀನಿ, ಅರ್ಥ ಮಾಡ್ಕೋ. ಇದಂ ಸರ್ವಂ ಮಯಾ ತತಂ. ಇದೆಲ್ಲವೂ ಏನ್ ನೋಡ್ತಾ ಇದ್ಯಾ, ಕಾಣ್ತಾ ಇದ್ಯಾ, ತಿಳಿತಾ ಇದ್ಯಾ, ಅದೆಲ್ಲವೂ ನಾನು ತುಂಬಿಕೊಂಡಿದ್ದೀನಿ ಕಣೋ. ಹೇಗೆ ಬಟ್ಟೆಯನ್ನೆಲ್ಲ ನೂರು ತುಂಬಿಕೊಂಡಿದೆಯೋ, ಮಂಜುಗಡ್ಡೆಯನ್ನೆಲ್ಲ ನೀರು ತುಂಬಿಕೊಂಡಿದೆಯೋ, ಇಡೀ ಜಗತ್ತೆಲ್ಲವನ್ನು ನಾನು ತುಂಬಿಕೊಂಡಿದ್ದೀನಿ. ಅದು ಹಾವಿನ ಹಗ್ಗ ಹೇಗೆ ತುಂಬಿಕೊಂಡಿದೆಯೋ ಹಾಗೆ ಇಡೀ ವಿಶ್ವವನ್ನೆಲ್ಲ ನಾನು ತುಂಬಿಕೊಂಡಿದ್ದೀನಿ. ಯಾವ ರೂಪದಿಂದ ಅಂತ ಕೇಳಿದ್ರೆ ಅವ್ಯಕ್ತ ಮೂರ್ತಿನ, ಅಂದ್ರೆ ಕಣ್ಣಿಗೆ ಕಾಣದೇ ಇರುವ ರೂಪದಿಂದ. ವ್ಯಕ್ತ ಮೂರ್ತಿ ಅಲ್ಲ, ವ್ಯಕ್ತ ಅಂದ್ರೆ ತೋರಿಕೊಂಡ. ಅವ್ಯಕ್ತ ಇರುವು ಅರಿವು ಇದೆಯಲ್ಲ, ಅದು ಕಣ್ಣಿಗೆ ಕಾಣಲ್ಲ. ಅದು ಇರುವ ಅರಿವು ಬಿಟ್ಟು ಯಾವುದೂ ಇಲ್ಲ. ಇದೆಲ್ಲ ಇರುವಿದೆ, ಇರುವಿಂದ ಕೂಡಿದೆ. ಅದು ಇದ ಇರುವು ಕಾಣುತ್ತೋ? ಪುಸ್ತಕ ಕಾಣುತ್ತೋ, ಇರುವು ಕಾಣುತ್ತೋ? ನಿಮ್ಗೆ ಏನ್ ಕಾಣ್ತಾ ಇದೆ? ಏನ್ ಹೇಳ್ತೀರಾ ನೀವು? ಪುಸ್ತಕ ಕಾಣ್ತಾ ಇದೆ ಅಂತೀರೋ, ಇದೇನದು ಕಾಣ್ತಾ ಇದೆ ಅಂತೀರೋ? ಪುಸ್ತಕ ಇದೇ ಕಾಣಲ್ವಾ? ಪುಸ್ತಕ ಇದೇನು ಗೊತ್ತಾಗ್ತಿಲ್ವಾ? ಇದೇನು ಕಾಣ್ತಾ ಇದೆಯಾ? ಇದೇನು ಕಂಡ್ರು ಅದಕ್ಕೆ ಬಣ್ಣ ಏನು? ಕಾಣೋದಕ್ಕೆಲ್ಲ ಬಣ್ಣ ಇರ್ಬೇಕಲ್ಲ. ಕಾಣೋದಕ್ಕೆ ಬಣ್ಣ ಇಲ್ಲದೆ ಕಾಣುತ್ತಾ? ಆಕಾರ ಇರುತ್ತೆ. ಇದೇನಕ್ಕೆ ಅಲ್ಲ, ಇದೇ ಪುಸ್ತಕಕ್ಕಿದೆ, ಇದೇನಕ್ಕೆ ಇದೆಯೋ ಫಾರ್ಮ್? ಇದೇನದಕ್ಕೆ ಇದೇನಕ್ಕೆ ಫಾರಂ ಇಲ್ಲಮ್ಮ, ಇದೇನಕ್ಕೆ ಕಲರ್ ಇಲ್ಲ. ಅದು ಯಾವ್ದಕ್ ಫಾರಂ ಇದೆಯೋ ಅದಿಲ್ಲ, ಯಾವ್ದು ಇದೆಯೋ ಅದಕ್ಕೆ ಫಾರಂ ಇಲ್ಲ. ಇದೇನ್ ಕಾಣುತ್ತೆ ನೀವು ಅಂತಿದ್ದೀರಾ? ಪುಸ್ತಕ ನೀವು ಅಂತಿದ್ರೋ ಅದು ಆಚಾರಂಭಣ, ಅದು ಹುಸಿ ತೋರಿಕೆ, ಕಲ್ಪನೆ. ಯಾವ್ದಲ್ಲಿ ಇದೆಯೋ ಅದು ತೋರ್ಕೊಳ್ಳೋದೇ ಇಲ್ಲ, ಕಣ್ಣಿಗೆ ಕಾಣೋದೇ ಇಲ್ಲ. ಅದೇ ಅವ್ಯಕ್ತ ಮೂರ್ತಿ. ವ್ಯಕ್ತವಾಗದ, ತೋರಿಕೊಳ್ಳದ, ಇಂದ್ರಿಯ ಗ್ರಾಹ್ಯವಾಗದೇ ಇರುವ ರೂಪದಿಂದ ಇಡೀ ಜಗತ್ತೆಲ್ಲವನ್ನು ನಾನು ತುಂಬಿಕೊಂಡಿದ್ದೀನಿ ಅರ್ಜುನ. ಹಾಗಾಗಿ ಸರ್ವಭೂತಾನಿ ಮಸ್ಥಾನಿ, ಎಲ್ಲಾ ಭೂತಗಳು ನನ್ನಲ್ಲಿ ಇರತಕ್ಕಗಳು. ಮೈ ಮಸ್ಥಾನಿ ಅಹಂ ಸ್ಥಾನಂ ಯೇಷಾಂ ತಾನಿ ಮಸ್ಥಾನಿ. ನಾನೇ ಅವುಗಳಿರುವ ಸ್ಥಾನ, ನೆಲೆ, ಆಧಾರ, ಸಪೋರ್ಟ್. ಮಸ್ಥಾನಿ ಹೋಗ್ಬೋದು. ನೀನು ಹಾಗಾದ್ರೆ ನಾನು ಅವುಗಳಲ್ಲ. ಅಹಂ ತೇಷು ಅಹಂ ನಾನು, ತೇಷು ಅಸ್ಥಿತ ನಾನು ಅವುಗಳಂದ್ರೆ ನನ್ನ ಇರುವಿಕೆಗೆ ನಂಗೆ ಡಿಪೆಂಡೆನ್ಸ್ ಇಲ್ಲ. ನಾನು ನಾಮರೂಪಗಳನ್ನು ಡಿಪೆಂಡೆಂಟ್ ಮಾಡ್ಕೊಂಡು ನಾನು ಅದು ಇರೋನಲ್ಲ. ನಾಮರೂಪಗಳಿಗೆ ನನ್ನ ಡಿಪೆಂಡೆನ್ಸ್ ಇದೆ, ನನಗೆ ನಾಮರೂಪಗಳ ಡಿಪೆಂಡೆನ್ಸ್ ಇಲ್ಲ, ಅಧೀನ ಇಲ್ಲ.
ನಾನು ಎಲ್ಲ ಕಡೆಯಲ್ಲೂ ಇದ್ದೀನಿ. ಎಲ್ಲಾ ಕಡೆ ಅನ್ನೋದು ನನಗೆ ಹೆಸರು. ನನ್ನಲ್ಲೇ ಎಲ್ಲಾ ಕಡೆಯಿಂದ ತೋರ್ತಾ ಇರೋದು. ನನ್ನನ್ನು ಬಿಟ್ಟು ಯಾವುದೂ ಇಲ್ಲ, ಏನೂ ಇಲ್ಲ. ಎಲ್ಲದರಲ್ಲೂ ನಾನಿದ್ದೀನಿ. ಎಲ್ಲದ್ರಲ್ಲೂ ಅನ್ನೋದು ಅನುವಾದ. ಎಲ್ಲದ್ರಲ್ಲೂ ನಾವು ವಿಜ್ಞಾನಿಗಳು ನೋಡ್ತಾ ಇರೋದನ್ನ ಹಾಗೆ ಅನುವಾದ ಮಾಡ್ಕೊಂಡು ಇದೀನಿ ಅಂತ ಇದ್ದೇನೆ. ನಿಜವಾಗಿರೋದು ನಾನು ಒಬ್ಬನೇ. ನನ್ನನ್ನು ಬಿಟ್ಟು ನೀನು ಇಲ್ವೇ ಇಲ್ಲ. ಅರ್ಥ ತುಂಬಾ ಒಗಟಾಗಿದೆ, ಅಷ್ಟು ಸುಲಭ ಆಗಿಲ್ಲ. ನನ್ನಲ್ಲಿ ಎಲ್ಲ ಇದೆ ಅಂತಾನೆ, ನಾನು ಯಾವ್ದಲ್ಲೂ ಇಲ್ಲ ಅಂತಾನೆ. ಹೆಂಗಯ್ಯ, ನಿನ್ನಲ್ಲಿ ಎಲ್ಲ ಇದ್ಮೇಲೆ ನೀನು ಎಲ್ಲ ಕಡೆ ಇರ್ಬೇಕಲ್ಲ. ನನ್ನಿಂದ ವ್ಯಾಪ್ತವಾಗಿದೆ, ನಿಜವಾಗಿ ನನ್ನದೇ ಸ್ವರೂಪ. ನನ್ನನ್ನೇ ಹೀಗೆ ತಿಳಿತಿರೋದು. ಅದು ಹಗ್ಗ ಹೇಳ್ತಾ ಇದೆ, ಎಲ್ಲಾ ಹಾವು ನೀರು ಕೋಡಿ ಗಲ್ದು ಬಿರುಕು ಹೂಮಾಲೆಯಲ್ಲೆಲ್ಲ ನಾನಿದ್ದೀನಿ. ಅವುಗಳೆಲ್ಲ ನನ್ನಲ್ಲಿದೆ. ನಾನು ಮಾತ್ರ ಅವುಗಳನ್ನ ಆಶ್ರಯಿಸ್ಕೊಂಡಿಲ್ಲ. ಅವಳು ನನ್ನಲ್ಲೇ ತೋರ್ತಾ ಇದೆ. ಅವುಗಳೆಲ್ಲ ನನ್ನಲ್ಲೇ ಇದೆ. ನಾನು ಅವುಗಳೆಲ್ಲ ತುಂಬಿಕೊಂಡಿದ್ದೀನಿ. ನಾನು ಮಾತ್ರ ಅವುಗಳನ್ನ ಆಶ್ರಯಿಸ್ಕೊಂಡಿಲ್ಲ, ಅವುಗಳ ಅಧೀನದಲ್ಲಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅರ್ಥವೋ ಹಾಗೆ ಅರ್ಥ ಮಾಡ್ಕೋಬೇಕಿಲ್ಲಿ. ಮಯಾ ಮಮ ಯೋ ಯಃ ಪರೋ ಭಾವಃ ಮಯಾ ಮಮ ಯಃ ಪರೋ ಭಾವಃ ತೇನ ತತಂ ವ್ಯಾಪ್ತಂ ಸರ್ವಮಿದಂ ಜಗತ್ ತೇನ ತತಂ ವ್ಯಾಪ್ತಂ ಸರ್ವಮಿದಂ ಜಗತ್ ಅವ್ಯಕ್ತ ಮೂರ್ತಿನ ನವ್ಯಕ್ತ ಮೂರ್ತಿ ಸ್ವರೂಪಂ ಯಸ್ಯ ಮಮ ಸೋಹಂ ಅವ್ಯಕ್ತ ಮೂರ್ತಿ ತೇನ ಮಯಾ ಅವ್ಯಕ್ತ ಮೂರ್ತಿನ ಅವ್ಯಕ್ತ ಮೂರ್ತಿನ ನವ್ಯಕ್ತ ಮೂರ್ತಿ ಸ್ವರೂಪಂ ಯಸ್ಯ ಮಮ ಸೋಹಂ ಅವ್ಯಕ್ತ ಮೂರ್ತಿ ತೇನ ಮಯಾ ಅವ್ಯಕ್ತ ಮೂರ್ತಿನ. ಮಯ ಅಂದ್ರೆ ನನ್ನಿಂದ ಅಂತ ಅರ್ಥ. ನನ್ನ ಯಾವ ಪರಭಾವ ಯಾವುದೋ ಸಚ್ಚಿತ್ ಸ್ವರೂಪ. ಸಚ್ಚಿತ್ ಸ್ವರೂಪವೇ ಪರಮಾತ್ಮನ ಪರಭಾವ. ಅಂದ್ರೆ ಕೃಷ್ಣ ರೂಪದಿಂದ ತೋರಿಕೊಂಡ ನಾಮರೂಪ ಪರಮಾತ್ಮನ ಪರಭಾವ ಅಲ್ಲ. ಅವತಾರ ರೂಪ ಇದೆಯಲ್ಲ, ಅದು ಕೇವಲ ಲೋಕಾನುಗ್ರಹಕ್ಕಾಗಿ ತೆಗೆದುಕೊಂಡ ರೂಪ. ಅದು ಪರತತ್ವ ಪರಭಾವ ಅಂತಂದ್ರೆ ನಾಶವಾಗದ ಸಚ್ಚಿದಾನಂದ ಸ್ವರೂಪ. ಆ ಭಾವ ಏನುಂಟೋ ಅದರಿಂದ ಇಡೀ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆ, ತುಂಬಲ್ಪಟ್ಟಿದೆ. ಈ ಜಗತ್ತೆಲ್ಲವೂ ತುಂಬಿದ್ದು ಹೋಗಿದೆ. ಯಾವ ನನ್ನಿಂದ ಅಂದ್ರೆ ಅವ್ಯಕ್ತ ಮೂರ್ತಿ ಆದ ನನ್ನಿಂದ ಅಂದ. ಅವ್ಯಕ್ತ ಮೂರ್ತಿ ಅರ್ಥ ಬರೀತಾರೆ ವ್ಯಕ್ತವಾಗದ. ವ್ಯಕ್ತ ಅಂದ್ರೆ ತೋರಿಕೊಳ್ಳೋದು, ಅಭಿವ್ಯಕ್ತವಾಗೋದು, ಇಂದ್ರಿಯ ಗ್ರಾಹ್ಯವಾಗೋದು ವ್ಯಕ್ತ. ಆ ಮೂರ್ತಿಯ ಸ್ವರೂಪ ಯಾವ ನನಗೋ ಆ ನಾನು ಅವ್ಯಕ್ತ ಮೂರ್ತಿ. ವ್ಯಕ್ತವಾಗದೇ ಇರೋ ಸ್ವರೂಪ ಯಾವ ನನಗೋ ಆ ನಾನು ಅವ್ಯಕ್ತ ಮೂರ್ತಿ. ಅಂತ ನನ್ನಿಂದಾನೆ ಅವ್ಯಕ್ತ ಮೂರ್ತಿ ಆದ ನನ್ನಿಂದ ಇಡೀ ಸ್ಥಾವರ ಜಂಗಮಾತ್ಮ ಜಗತ್ತೆಲ್ಲವೂ ತುಂಬಲ್ಪಟ್ಟಿದೆ, ವ್ಯಾಪಿಸಲ್ಪಟ್ಟಿದೆ. ಇದು ಅನುಭವದ ವಾಕ್ಯ. ಇದು ಭಾವನಾ ವಾಕ್ಯ ಅಲ್ಲ, ಕಲ್ಪನಾ ವಾಕ್ಯ ಅಲ್ಲ, ಶ್ರದ್ಧಾ ವಾಕ್ಯ ಅಲ್ಲ, ಉತ್ಪ್ರೇಕ್ಷೆ ಅಲ್ಲ. ರಿಯಾಲಿಟಿ, ಸತ್ಯವಾಕ್ಯ ಇದು. ಇದು ಅನುಭವ ನೋಡ್ಕೊಂಡ್ರೆ ಗೊತ್ತಾಗತ್ತೆ. ಸುಮ್ಮನೆ ಕಥೆ ಕೇಳಿ ಹೂಗುಟ್ಟೋ ವಾಕ್ಯ ಅಲ್ಲ ಇದು, ಒಪ್ಕೊಳ್ಳೋ ವಾಕ್ಯ. ನೀವು ಅನುಭವದಲ್ಲಿ ಇದನ್ನ ಎಕ್ಸಾಮ್ ಮಾಡ್ಕೋಬೇಕು, ಪರೀಕ್ಷೆ ಮಾಡ್ಕೋಬೇಕು. ಹೌದಾ ನಾನು ಹಾಗಿದ್ದೀನಿ ಅಂತ. ಇದು ಮಯ ಅನ್ನುವಾಗ ಕೃಷ್ಣ ಅಂತ ಅರ್ಥ ಅಲ್ಲ, ನಮ್ಗೆಲ್ಲರಿಗೂ ಅದು ಅಪ್ಲೈ ಆಗುತ್ತೆ. ಮಯ ನನ್ನಿಂದ ನಾವು ಅನ್ಕೋಬಹುದು, ನನ್ನಿಂದ ಇಡೀ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆ ಅಂತ ನೀವು ಅನ್ಕೋಬಹುದು. ಅನ್ಕೊಳ್ಳೋದು ಬರೀ ಬಾಯಲ್ಲಿ ಅನ್ಕೊಳ್ಳೋದಲ್ಲ, ನಿಮ್ಮ ಅನುಭವದಲ್ಲಿ ಕಟ್ಕೋಬಹುದು. ನನ್ನಿಂದ ಇಡೀ ಜಗತ್ತಲ್ಲೂ ನನ್ನಿಂದ ಅವ್ಯಕ್ತ ಮೂರ್ತಿಯಾದ ನನ್ನಿಂದಲೇ ಇಡೀ ವಿಶ್ವವೆಲ್ಲ ತುಂಬಲ್ಪಟ್ಟಿದೆ, ವ್ಯಾಪಿಸಲ್ಪಟ್ಟಿದೆ, ಎಲ್ಲವನ್ನೂ ವ್ಯಾಪ್ಕೊಂಡಿದ್ದೀನಿ. ನಾನೇ ಇದರ ತಿರುಳು, ನನ್ನಲ್ಲೇ ಇದೆಲ್ಲ ಇರೋದು, ನಾನೇ ಇದರ ಪರಮಾರ್ಥ. ನನಗೆ ಮಾತ್ರ ಇದರ ಇದಿಲ್ಲ, ಅಪೇಕ್ಷೆ ಇಲ್ಲ, ಇವುಗಳು ಮಾತ್ರ ನನ್ನಿಂದಿಲ್ಲ ಅಂತ ಹೇಳಿ ಅನುಭವ ಕಂಡು. ಈ ಕನಸಿನ ಪ್ರಪಂಚ ಹೇಗೆ ನಿಮ್ಮಲ್ಲೇ ತೋರ್ತಾ ಇತ್ತೋ, ನಿಮ್ಮಲ್ಲೇ ಇತ್ತೋ, ನಿಮ್ಮಲ್ಲೇ ಅಡಗುತ್ತೋ, ಈ ಎಚ್ಚರ ಪ್ರಪಂಚವು ನಿಮ್ಮಲ್ಲೇ ತೋರ್ತಿದ್ದು, ನಿಮ್ಮಲ್ಲೇ ಇದ್ದು, ನಿಮ್ಮಲ್ಲೇ ಅಡಗುವಂಥದ್ದು. ನೀವು ಮಾತ್ರ ಎಚ್ಚರ ಹೋದ್ರು ಕನಸು ಬಂದ್ರು, ಕನಸು ಹೋದ್ರು ಎಚ್ಚರ ಬಂದ್ರು, ಸ್ವರೂಪದಿಂದ ವ್ಯತ್ಯಾಸ ಇಲ್ಲ. ಅವಸ್ಥೆಗಳು ಬಂದು ಹೋಗಿ ಮಾಡ್ತಾ ಇದ್ರೆ ಮಾರ್ಪಾಡಾಗ್ತಾ ಇರತ್ತೆ. ಕಲ್ಪಿತವಾದ ತೋರಿಕೆ ಆಗಿದ್ರೆ ಬಿಟ್ಟು ಹೋಗ್ತಾ ಇರತ್ತೆ. ನೀವು ಅನುಭವ ವಾಕ್ಯ ಅಂದ್ರೆ ಬರೀ ಜ್ಞಾನಿಗ ಅನುಭವ ಆಗುತ್ತೆ. ನಿಮ್ಮ ಅನುಭವ ವಾಕ್ಯ ಹೆಂಗ್ ಗೊತ್ತಾಗುತ್ತೆ ಗುರುಗಳೇ? ಅದೇ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದೀವಿ, ಅದೆಲ್ಲ ಕೇಳಿಸ್ಕೊಳಕ್ ಚೆನ್ನಾಗಿರುತ್ತೆ. ಆದ್ರೆ ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಅನುಭವವನ್ನೇ ಹೊರತು ವಾಕ್ಯವನ್ನಲ್ಲ. ನಿಮ್ಮ ಅನುಭವ ಇದೆ, ಅನುಭವ ನೀವು ಅರ್ಥ ಮಾಡ್ಕೋಬೇಕೇ ಹೊರತು ಆ ಅನುಭವನ ಅರ್ಥ ಮಾಡ್ಕೋಕ್ ನನ್ನ ವಾಕ್ಯ ಇದು ಸಹಾಯ. ನಿಮ್ಮ ಅನುಭವದಲ್ಲಿ ವಿದ್ಯಾರ್ಥಿ ನಾನು ಹೇಳ್ತಾ ಇಲ್ಲ. ನೀವು ರಿಯಲಿ ನೀವು ಹಾಗೆ ಇರೋರು. ಅಂದ್ರೆ ನೀವ್ ಹೇಳ್ತಾ ಇರೋದು ಡ್ರೀಮ್ದು ಮತ್ತೆ ವೇಕಿಂಗ್ ಸ್ಟೇಜ್ ಅವೆರಡನ್ನ ಕಂಪೇರ್ ಮಾಡ್ಕೊಂಡು ಅನುಭವ. ಹೌದು, ಕನಸನ್ನು ಯೋಚನೆ ಮಾಡಿ. ಈ ಕನಸಿನ ಪ್ರಪಂಚ ಎಲ್ಲಿಂದ ಹುಟ್ಟಿತ್ತು, ಎಲ್ಲಿ ತೋರ್ತಾ ಇತ್ತು, ಅದು ಅದಕ್ಕೆ ಬೇಸಿಕ್ ಯಾರು ಆ ಪ್ರಪಂಚಕ್ಕೆ? ಇವು ಎಚ್ಚರ ಅಂತ ನೋಡ್ತಿದ್ದೀರಲ್ಲ, ನೀವಿಲ್ಲದೆ ಎಚ್ಚರ ಅಂತ ಒಂದು ಅನುಭವ ಇದೆಯಾ ನಿಮ್ಗೆ? ಎಚ್ಚರ ಅನ್ನೋ ಕಾನ್ಸೆಪ್ಟ್ಗೆ ಅರ್ಥ ಎಷ್ಟು,
ಏನು, ಅದ್ರ ವ್ಯಾಪಕತೆ ಎಷ್ಟು, ಎಚ್ಚರ ದೇಹದೊಳಗೆ ಆಗಿರೋದು ಎಚ್ಚರ, ದೇಹೇಂದ್ರಿಯ ಮನೋಬುದ್ಧಿ ಎಚ್ಚರದಲ್ಲಿ ಇರೋದಾ, ಕಾಲದೇಶವು ಎಚ್ಚರದೊಳಗಿದೆಯೋ, ಎಚ್ಚರದೇ ಕಾಲದೇಶದಲ್ಲಿ ಎಚ್ಚರ ಆಗತ್ತಾ ನೀವು ಯೋಚನೆ ಮಾಡ್ತಾ ಹೋದ್ರೆ ಇಡೀ ಎಚ್ಚರ ಅನ್ನೋ ಒಂದು ಇದಕ್ಕೆ ನನ್ನ ಸ್ವರೂಪವೇ ಆಧಾರ ಆಗಿದೆ. ಅದರ ಮೇಲೆ ನಿಮ್ಮ ಅನುಭವದಲ್ಲಿ ಇರೋದನ್ನ ಹೇಳ್ತಿರೋ ವಾಕ್ಯವೇ ಹೊರತು ಕೃಷ್ಣ ತನ್ನ ಒಂದು ವಿಭೂತಿ ರೂಪವನ್ನು ಪವಾಡ ವಿಭೂತಿ ತೋರಿಸ್ತಾ ಇರೋದಲ್ಲ. ಇದು ಪ್ರತಿಯೊಬ್ಬರ ಅನುಭವದಲ್ಲಿರೋ ವಾಕ್ಯವನ್ನೇ ಹೇಳ್ತಾ ಇದ್ದಾನೆ ಪರಮಾತ್ಮ. ಕಾಲದೇಶದಲ್ಲೇ ಎಚ್ಚರಿಕೆ ಇದೆಯೋ ಅಥವಾ ಎಚ್ಚರಿಕೆಯಲ್ಲಿ ಕಾಲದೇಶ ಇದೆ ಅಂತ ಎಚ್ಚರದಲ್ಲಿ ಕಾಲದೇಶ ಇದ್ದಾನೆ, ಅದು ಕಷ್ಟ ಇದೆ. ಅದ್ ಹೆಂಗ ಒಂಥರ ವಿ ಕೈಂಡ್ ಆಫ್ ಇವತ್ತು ಮಲ್ಕೊಂಡು ನೆಕ್ಸ್ಟ್ ದಿನ ಎದ್ದಾಗ ಸೆಕೆಂಡ್ ಡೇ ಹಂಗೆ ಡೇಟ್ ಇದೆ. ಸೊ ಒಂಥರ ಅಲ್ಲ ಇವತ್ತು ಇದೆ ಅನ್ನೋದು ಕಷ್ಟ ಇದೆ ಅಲ್ವಾ ಗುರುಗಳೇ? ಇವತ್ತು ಮಲ್ಕೊಳ್ಳೋದು ನೆಕ್ಸ್ಟ್ ಡೇ ಅನ್ನೋದು ಎಚ್ಚರದಲ್ಲೇ ಹೊರತು ಎಚ್ಚರಕ್ಕೆ ಇವತ್ತು ನಾಳೆ ಇಲ್ಲ. ಲಾಜಿಕಲಿ ನಾವ್ ಇಲ್ಲಿ ಕೇಳಿದಾಗ ಇಟ್ ಸೌಂಡ್ಸ್ ಕರೆಕ್ಟ್, ಹೌದು ಹೌದು ಅಂತ. ಲಾಜಿಕಲಿ ಅಲ್ಲ, ಅದು ಹೇಳೋ ಸ್ಟೈಲ್ ಲಾಜಿಕಲಿ ಇದೆ ಹೊರತು ಅನುಭವವನ್ನೇ ಲಾಜಿಕಲ್ ರೂಪಕ್ಕೆ ಇಡ್ತಾ ಇದೀವಿ. ಲಾಜಿಕಲ್ ಪ್ರೂವ್ ಮಾಡ್ತಿಲ್ಲ, ಲಾಜಿಕಲ್ ಇದು. ನಿಮ್ಮ ಅನುಭವವನ್ನು ಹೇಳುವ ಮೆಥಡ್ ಅಷ್ಟೇ ಇದು. ನಿಮ್ಮ ಅನುಭವವನ್ನು ವಿಶ್ಲೇಷಣೆ ಮಾಡ್ಬೇಕಾದ್ರೆ ಲಾಜಿಕ್ ತರಹ ಕಾಣ್ತಾ ಇದೆ, ಲಾಜಿಕ್ ಅಲ್ಲ, ಅದು ಅನುಭವ. ಅದು ಕೇಳಿ ಹೇಳಿ ಹೇಳ್ರೆ, ನಂಗೆ ಸುಸ್ತಾ ಇದೆ. 5 ನಿಮಿಷ ಕೇಳ ಹೇಳಿ, 5 ನಿಮಿಷ. ಕಾಲದ ಅನುಭವ ನಮಗಾಗದೇ ಇಲ್ಲ. ಕಾಲ ಅನ್ನೋದು ಒಂದು ಕಾನ್ಸೆಪ್ಟ್. ಕಾಲದ ಅನುಭವ ಆಗ್ಬೇಕು ಅಂದ್ರೆ ಯಾವ ಅನುಭವ ಆದ್ರೂ ಈಗ್ಲೇ ಆಗೋದು. ನಾವು ಬೆಳಗ್ಗೆ ತಿಂಡಿ ತಿಂದಿದೀವಿ ಅಂತೀವಿ, ನಾವು ಬೆಳಗ್ಗೆ ತಿಂಡಿ ತಿಂದಿದೀವಿ ಅನ್ನೋ ಸ್ಮೃತಿ ಅಂದ್ರೆ ರಿಕಲೆಕ್ಷನ್, ಅದ್ರ ಅನುಭವ ಕಾಲ ಯಾವಾಗ? ಇವಾಗ್ಲೇ. ನಾಳೆ ಇದನ್ ಮಾಡ್ತೀವಿ ಅಂತ ಏನೋ ಒಂದನ್ನ ಹೇಳ್ತೀವಿ, ನಾಳೆ ಆಶ್ರಮಕ್ ಬರ್ತೀನಿ ಅಂತ. ನಾಳೆ ಆಶ್ರಮಕ್ ಬರ್ತೀನಿ ಅಂತ ಕಾಲವಾಚಕವಾದ ಒಂದು ಕಲ್ಪನೆ ಹೇಳುತ್ತಲ್ಲ, ಆ ಕಲ್ಪನೆ ಯಾವಾಗ ಹೇಳ್ತಾ ಇದೆ ನಮ್ಮ ಅನುಭವದಲ್ಲಿ? ಇವಾಗ್ಲೇ. ಈಗ ಬಿಟ್ಟು ಇನ್ಯಾವ ಅನುಭವನೂ ಇಲ್ಲ ನಮ್ಗೆ. ಸ್ಮೃತಿ ಮತ್ತೆ ಕಲ್ಪನೆ ಯಾವಾಗ್ಲೇ ಆಗ್ಲಿ ಅದು ಈಗ್ಲೇ ಆಗ್ತಾ ಇರೋದು. ಮತ್ತೆ ವರ್ತಮಾನ ಅಪದೇಶ ಈಗ್ಲೇ ಆಗೋದು. ಈ ಎಚ್ಚರ ಅನ್ನೋದು ನಮ್ಮ ಅನುಭವಕ್ಕೆ ಈ ಜಗತ್ತನ್ನು ನೋಡಿದಾಗ ಒಂದ್ ಹೆಸರು ಕೊಟ್ಟಾಗ ಅದಕ್ಕೆ ಎಚ್ಚರ ಅಂತೀವಿ. ಈ ಅನುಭವ ಆದ್ಮೇಲೆನೆ ಕಾಲದೇಶದ ಒಂದು ಕಲ್ಪನೆ ಬರೋದು. ಅದಕ್ಕೆ ನೀವು ನಿದ್ದೆಯಿಂದ ಎದ್ದಿದ ತಕ್ಷಣ ನಿಮಗ್ ಕಾಲದ ಇದಿರಲ್ಲ, ಕಾನ್ಸೆಪ್ಟ್ ಇರಲ್ಲ. ಎಷ್ಟು ಟೈಮು ಅಂತ ಯಾರೋ ಕೇಳಿದ್ರೆ 99% ತಪ್ಪೇ ಇರುತ್ತೆ. ನೀವು ನಿದ್ದೆ ಮಾಡಿ ಎದ್ದಿದ ತಕ್ಷಣ ಯಾರೋ ಇವಾಗ ಟೈಮ್ ಎಷ್ಟು ಅಂತ ಕೇಳಿದ್ರೆ ಬೆಬ್ಬೆಬ್ಬ ಅಂತೀವಿ. ಕ್ಲಾಕ್ ನೋಡಾದ್ಮೇಲೆ ಇಷ್ಟು ಟೈಮು ಅಂತ ಹೇಳ್ತೀವಿ. ಆಮೇಲೆ ಎಚ್ಚರ ಆಗಿದ ತಕ್ಷಣ ಕಾಲದ ಕಲ್ಪನೆ ಬರುತ್ತೆ. ಆತ್ಮ ಕಾಲಾತೀತವಾದ ಆತ್ಮನನ್ನ ಬುದ್ಧಿ ತನ್ನ ಭಾಷೆನಲ್ಲಿ ಹಿಡಿಯಕ್ ಹೋದಾಗ ಅದನ್ನ ಕಾಲ ಅಂತ ತಿಳಿಸ್ಕೊಡತ್ ನಮ್ಗೆ. ಸೊ ಬುದ್ಧಿ ಮಾಡ್ತಿರೋ ವಿಕಲ್ಪ ಇದು. ಬುದ್ಧಿ ತನ್ನ ಹಿಂದೆ ಇರೋ ಆತ್ಮನನ್ನ ಕಾಣಕ್ಕಾಗಲ್ಲ. ತನ್ನ ಸ್ವರೂಪ ಕಾಲಾತೀತ, ತನ್ನ ಸ್ವರೂಪಕ್ಕೆ ಕಾಲದ ಹಂಗಿಲ್ಲ. ಆದ್ರೆ ಬುದ್ಧಿ ಏನ್ ಮಾಡುತ್ತೆ, ಅದನ್ನು ನಾನು ರೀಡ್ ಮಾಡ್ತೀನಿ ಅಂತ ಹೊರಡುತ್ತೆ. ಆ ಬುದ್ಧಿ ತನ್ನ ಕಾರಣವಾದ ಆತ್ಮನನ್ನ ತನ್ನ ವಿಷಯ ಮಾಡ್ಕೊಂಡು ತಿಳ್ಸಕ್ ಹೊರಡುತ್ತಲ್ಲ, ಆಗ ಆ ಕಾಲಾತೀತವಾದ ಆತ್ಮ ಅದು ಗೊತ್ತಾಗಲ್ಲ. ಅದಕ್ಕೆ ತಾನು ಈ ಕಾಲದ ಕಲ್ಪನೆ ಮಾಡುತ್ತೆ. ಸೊ ಕಾಲ ಅನ್ನೋದು ಮತ್ತೆ ದೇಶ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ. ಸ್ವಲ್ಪ ಆಳ ಆಯ್ತು ವಿಚಾರ. ಎನಿವೇ ಇದು ವಿಚಾರ ಮಾಡಕ್ ಚೆನ್ನಾಗಿದೆ. ವಿಚಾರ ಮಾಡಿ, ನಿಮ್ಮ ಅನುಭವದಲ್ಲಿ ನೋಡ್ಕೊಳ್ಳಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಟೈಮ್ ನಿಮ್ಗೆ ಎಕ್ಸ್ಪೀರಿಯನ್ಸಾ ಇಲ್ಲ ಟೈಮ್ ಒಂದು ಕಾನ್ಸೆಪ್ಟಾ ಅಂತ ಅನುಭವದಲ್ಲಿ ನೋಡ್ಕೊಳ್ಳಿ. ಅದು ಎಚ್ಚರದ ಒಂದು ಭಾಗವೇ ಹೊರತು ಕಾಲದೇಶ ಅನ್ನೋದು. ಎಚ್ಚರ ಅನ್ನುವ ಆ ಕಾನ್ಸೆಪ್ಟ್ ಅಲ್ಲಿ ಪಂಚಭೂತವೂ ಅಡಗಿದೆ, ಕಾಲದೇಶ ಅಡಗಿದೆ, ನಾಮರೂಪ ಅಡಗಿದೆ. ಎಚ್ಚರ ಅನ್ನೋದು ನಿರ್ವಿಕಲ್ಪಕ ಅನುಭವವೇ ಹೊರತು ಎಚ್ಚರ ಅನ್ನೋದು ಸವಿಕಲ್ಪಕ ಅನುಭವ ಅಲ್ಲ. ಎಚ್ಚರ ಅನ್ನುವಂತಹ ಒಂದು ಆ ಕಾನ್ಸೆಪ್ಟ್, ಆ ಮೂಟೆ ಒಳಗೆ ಅಡಕವಾಗದೇ ಇರೋ ದೃಶ್ಯರಾಶಿಯೇ ಇಲ್ಲ. ಸಮಷ್ಟಿ ದೃಶ್ಯರಾಶಿಯು ಎಚ್ಚರ ಅನ್ನೋದು ಅಡಕವಾಗಿದೆ. ಆ ಎಚ್ಚರವನ್ನ ನಮ್ಮ ಅನುಭವ ಹಿಡ್ಕೊಂಡ್ಬಿಟ್ಟಿದೆ. ಒಂದು ಮುಷ್ಟಿ ನೆಲೆಕೈ ಹಿಡ್ಕೊಂಡು ಹಾಗೇನೆ ಎಚ್ಚರ ಅನ್ನುವಂತಹ ಒಂದು ಅನುಭವವನ್ನು ನಮ್ಮ ಒಂದು ಪ್ರತಿ ಮೂಲಕ ತೋರ್ಕೊಳ್ಳೋದು ಅನುಭವ ಹಿಡ್ಕೊಂಡ್ಬಿಟ್ಟಿದೆ. ಆದ್ರೆ ನಮ್ಮ ಅನುಭವ ಎಚ್ಚರಕ್ಕಿಂತ ಮಿಗಿಲಾಗಿದೆ. ಎಚ್ಚರ ಇವಾಗ ಅನುಭವ ಸ್ವರೂಪಕ್ಕೆ ಎಚ್ಚರವೂ ಇಲ್ಲ, ಕನಸೂ ಇಲ್ಲ, ನಿದ್ದೆಯೂ ಇಲ್ಲ.
ಹಾಗಾಗಿ ಅವ್ಯಕ್ತ ಮೂರ್ತಿ ಇನ್ನು ತೋರಿಕೊಳ್ಳದ ಇಂದ್ರಿಯ ಗ್ರಾಹ್ಯವಲ್ಲದೆ ಅಲ್ಲದ ಆ ಸ್ವರೂಪದಿಂದ ಇಡೀ ಜಗತ್ತೆಲ್ಲವನ್ನು ನಾನು ತುಂಬಿಕೊಂಡಿದ್ದೀನಿ, ವ್ಯಾಪಿಸ್ಕೊಂಡಿದ್ದೀನಿ, ಅಳ್ಕೊಂಡಿದ್ದೀನಿ. ಈ ಒಂದು ಕಾನ್ಸೆಪ್ಟ್ ಅನ್ನೇ ತುಂಬಾ ಹೊತ್ತು ಕ್ಯಾರಿ ಮಾಡಿದೀವಿ ಬೆಳಗ್ಗೆಯಿಂದ ಸಂಜೆವರೆಗೂ. ಇದನ್ನು ಸ್ವಲ್ಪ ಒಂದು ತಿಂಗಳು ಮಾಡಿ, ಅವಾಗ ನೋಡಿ ನಿಮ್ ದೃಷ್ಟಿ ಹೇಗೆ ಬದಲಾವಣೆ ಆಗತ್ತೆ ಅಂತ. ಇಷ್ಟೇ ಸಾಕು. ಇಡೀ ಜಗತ್ತಿಗೆಲ್ಲ ನಾನೇ ಆಧಾರವಾಗಿದ್ದೀನಿ, ನನ್ನಲ್ಲೇ ಜಗತ್ತೆಲ್ಲ ತೋರ್ತಾ ಇದೆ, ನಾನ್ ಮಾತ್ರ ಜಗತ್ತಲ್ಲಿಲ್ಲ, ಜಗತ್ತು ಯಾವಾಗಲೂ ನನ್ನನ್ನು ಬಿಟ್ಟಿಲ್ಲ, ಈ ಜಗತ್ತಿಗೆಲ್ಲ ನಾನೇ ಆಧಾರ ಆಸ್ಪದ ಅನ್ನುವ ಈ ಕಾನ್ಸೆಪ್ಟ್ ಅನ್ನೇ ಒಂದು ಗಂಟೆಗಟ್ಟಲೆ ದಿನಗಟ್ಟಲೆ ಕ್ಯಾರಿ ಮಾಡಿ ಒಂದು ತಿಂಗಳು ಆದ್ಮೇಲೆ ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳಿ, ಹೇಗಾಗ್ತೀರ, ಎಷ್ಟು ನಿಮ್ಮ ಚೇಂಜ್ ಆಗತ್ತೆ ಗೊತ್ತಾಯ್ತು. ನಿಮ್ಮ ದೃಷ್ಟಿಕೋನವೇ ಪೂರ್ತಿ ತಿರ್ಕೊಂಡ್ಬಿಡುತ್ತೆ, ಪ್ರಪಂಚ ಅನುಭವಗಳು ತಿರ್ಕೊಂಡ್ಬಿಡುತ್ತೆ. ಇಷ್ಟೇ ಸಾಕು, ಇನ್ನೇನ್ ಬೇಕಿಲ್ಲ. ಕಾರಣ ಅಗೋಚರ ಸ್ವರೂಪೇಣ ಇತ್ಯರ್ಥ. ಅವ್ಯಕ್ತ ಮೂರ್ತಿ ಅಂದ್ರೆ ಕರಣಗಳಿಗೆ ಇಂದ್ರಿಯಗಳಿಗೆ ಗೋಚರವಾಗದೇ ಇರುವ ಸ್ವರೂಪ. ಇಲ್ಲಿ ಇಂದ್ರಿಯ ಅಂದ್ರೆ ಬರೀ ಕಣ್ಣು ಕಿವಿ ತಗೋಬಾರ್ದು, ಮನಸ್ಸು ಬುದ್ಧಿಯು ಸೇರಿಸ್ಕೊಂಡು. ಮನಸ್ಸು ಬುದ್ಧಿ ಇಂದ್ರಿಯ ಯಾವುದಕ್ಕೂ ಗೋಚರವಾಗದೇ ಇರುವ ಒಂದೊಂದು ಪರತತ್ವ ಇದೆ, ಪರಸ್ವರೂಪ. ಆ ಸ್ವರೂಪದಿಂದ ಜಗತ್ತೆಲ್ಲವನ್ನು ತುಂಬಿಕೊಂಡಿದ್ದೀನಿ, ವ್ಯಾಪಿಸ್ಕೊಂಡಿದ್ದೀನಿ. ಎಲ್ಲವೂ ನನ್ನಲ್ಲೇ ತೋರ್ತಾ ಇದೆ. ನಾನಿದ್ದೇ ಎಲ್ಲ ತೋರ್ಬೇಕು, ನನ್ನನ್ನು ಬಿಟ್ಟು ಯಾವುದು ಏನು ಇದೆ ಅಂತ ಅನ್ಸ್ಕೊಳಕ್ಕೆ ಅಸಾಧ್ಯ ಇಲ್ಲ. ನಾನಿಲ್ದೇ ಇರೋ ಕನಸು ಹೇಗಿಲ್ವೋ, ನಾನಿಲ್ಲದೆ ಎಚ್ಚರ ಇಲ್ಲ. ತಸ್ಮಿನ್ಮಯಿ ಅವ್ಯಕ್ತ ಮೂರ್ತೌ ಸ್ಥಿತಾನಿ ಮತ್ಸ್ಥಾನಿ ಸರ್ವಭೂತಾನಿ ಬ್ರಹ್ಮಾದೀನಿ ಸ್ತಂಭಪರ್ಯಂತಾನಿ. ಅಂಥ ಕರ್ಣಗೋಚರ ಭಾಗದ ಅತೀಂದ್ರಿಯವಾದ ಆ ಅವ್ಯಕ್ತ ಮೂರ್ತಿಯಾದ ನನ್ನಲ್ಲಿಯೇ ಎಲ್ಲಾ ಭೂತಗಳು ಅಂದ್ರೆ ಚತುರ್ಮುಖ ಬ್ರಹ್ಮದಿಂದ ಹಿಡಿದು ಬಂದೆ ಚತುರ್ಮುಖ ಬ್ರಹ್ಮ ಸ್ತಂಭ ಪರ್ಯಂತ ಎಲ್ಲವೂ ನನ್ನಲ್ಲೇ ತೋರ್ತಾ ಇದೆ ಎಂದು ಶೈಲಜಮ್ಮ. ಗುರುಗಳೇ, ಪರತತ್ವ ಪರಭಾವ ಎರಡು ಒಂದೇ ಅರ್ಥನಾ? ಪರ ಅಂದ್ರೆ ಮಿಗಿಲಾದ ವಿಲಕ್ಷಣವಾದ ಈ ದೇಹೇಂದ್ರಿಯ ಬುದ್ಧಿಗೆ ಸೇರಿಕೊಳ್ಳದೇ ಇರುವ ಒಂದು ಸ್ವರೂಪವೇ ಪರತತ್ವ, ಅದೇ ಪರಭಾವ. ಎರಡು ಒಂದೇ. ಸರಿ. ಅಂದ್ರೆ ತನ್ನ ನಿಜ ಸ್ವರೂಪವನ್ನೇ ಪರತತ್ವ, ಪರಭಾವ, ಪರಮಾತ್ಮ, ಪರಂಬ್ರಹ್ಮ ಅಂತ ಬೇರೆ ಬೇರೆ ಶಬ್ದ ಹೇಳ್ತಾರೆ. ತನ್ನ ಪರಮಾರ್ಥ ಸ್ವರೂಪ ಇದೆಯಲ್ಲ, ತನ್ನ ನಿಜ ಸ್ವರೂಪ, ಆ ನಿಜ ಸ್ವರೂಪಕ್ಕೆ ಪರತತ್ವ, ಪರಭಾವ, ಪರಂಬ್ರಹ್ಮ, ಪರಮಾತ್ಮ ಅನೇಕ ಶಬ್ದಗಳಿದೆ. ಒಂದೇ ಅಲ್ಲಿ ಅವ್ಯಕ್ತ ಬ್ರಹ್ಮನ ಚತುರ್ಮುಖ ಬ್ರಹ್ಮ ಅಂತ ಹಿಡಿದು ಸ್ತಂಭ ಪರ್ಯಂತವಾದ ಎಲ್ಲಾ ಭೂತಗಳು ಆ ಒಂದು ತತ್ವದಲ್ಲಿಯೇ ನೆಲೆ ನಿಂತಿದೆ, ಆಶ್ರಯಿಸಿಕೊಂಡಿದೆ, ಆಧಾರವಾಗಿದೆ. ಅದಲ್ಲೇ ಎಲ್ಲ ತೋರ್ತಾ ಇದೆ, ಅದೇ ಆಗಿದೆ ಅಂತ ಇವಾಗ ಬರೀತಾರೆ. ನಹಿ ನಿರಾತ್ಮಕಂ ಕಿಂಚಿತ್ ಭೂತಂ ವ್ಯವಹಾರಾಯ ಕಲ್ಪತೆ. ಯಾವ ಒಂದು ವಸ್ತುವು ಸ್ವರೂಪವಿಲ್ಲದೆ ವ್ಯವಹಾರಕ್ಕೆ ಬರೋದೇ ಇಲ್ಲ. ಭೂತನ್ನಾಮ ವಸ್ತು, ನಿರಾತ್ಮಕವಾದ ಆತ್ಮ ಅಂದ್ರೆ ಸ್ವರೂಪ. ಸ್ವರೂಪವಿಲ್ಲದೆ ಇರೋ ಯಾವ ವಸ್ತು ವ್ಯವಹಾರಕ್ಕೆ ನಾವು ತಗೊಂಬರಕ್ಕೆ ಆಗಲ್ಲ. ವ್ಯವಹಾರಕ್ಕೆ ಬರಬೇಕಾದ್ರೆ ಸ್ವರೂಪ ಇರಲೇಬೇಕು. ಮಾಡ್ತಿದ್ದಾರೆ, ಲಾ ಪಾಯಿಂಟ್ ಇಡ್ತಾ ಇದ್ದಾರೆ. ಈಗ ಮರ ಅನ್ನೋದಿಲ್ದೇನೆ ಕುರ್ಚಿಯನ್ನು ವ್ಯವಹಾರ ಮಾಡಕ್ಕೆ ಆಗಲ್ಲ, ಚಿನ್ನ ಅನ್ನೋದಿಲ್ದೆ ಆಭರಣ ವ್ಯವಹಾರ ಮಾಡಕ್ಕೆ ಆಗಲ್ಲ. ಹಾಗೆ ಅರಿವು ಇರುವು ಸ್ವರೂಪ ಬಿಟ್ಟು ವ್ಯವಹಾರ ಮಾಡಕ್ಕೆ ಆಗೋಲ್ಲ. ಅರಿವು ಇರುವೆ ಆತ್ಮ, ಎಲ್ಲದರ ಆತ್ಮ ತಿರುಳು. ಅರಿವು ಇರುವೆಂಬ ತಿರುಳನ್ನು ಬಿಟ್ಟು ವ್ಯವಹಾರ ಮಾಡ್ತೀವಿ, ಕೊಡೋದು, ತಗೊಳ್ಳೋದು, ನೋಡೋದು, ಕೇಳೋದು, ಯೋಚನೆ ಮಾಡೋದು, ಹೋಗೋದು, ಯಾವುದನ್ನು ಮಾಡಕ್ಕಾಗಲ್ಲ. ಆತ್ಮ ಅಂದ್ರೆ ಸ್ವರೂಪ. ಸ್ವರೂಪವಿಲ್ಲದೆ ಇರೋ ಯಾವುದೊಂದು ವಸ್ತುವು ವ್ಯವಹಾರಕ್ಕೆ ತಕ್ಕದ್ದಾಗುವುದಿಲ್ಲ, ಯೋಗ್ಯವಾಗುವುದಿಲ್ಲ. ಅತಃ ಮತ್ಸ್ಥಾನಿ ಮಯ ಆತ್ಮನ ಆತ್ಮವತ್ವೇನ ಸ್ಥಿತಾನಿ. ಆದ್ದರಿಂದ ಎಲ್ಲವೂ ನನ್ನಲ್ಲಿದೆ ಅಂದ್ರೆ ಆತ್ಮನಾಗಿ ಆತ್ಮನಂತಿದ್ದುಕೊಂಡಿರುವ ಆತ್ಮನ ತಿರುಳು ಅಂತ. ಹೇಗೆ ಈ ಪಂಚಗೆ ತಿರುಳು ಹತ್ತಿಯೋ ಅಥವಾ ನೂಲು ಹತ್ತಿಯೋ, ಹಾಗೆ ಇಡೀ ವಿಶ್ವಕ್ಕೆ ಅರಿವು ಇರುವುದೇ ತಿರುಳು, ಅದೇ ಜಿಸ್ಸಾರ. ಅದರಿಂದಲೇ ಇದೆಲ್ಲವೂ ತೋರ್ತಾ ಇದೆ, ಇದೇ ಅನ್ಸ್ಕೊಳ್ತಾ ಇದೆ, ವ್ಯವಹಾರಕ್ಕೆ ತಕ್ಕದ್ದಾಗಿದೆ. ವ್ಯವಹಾರಕ್ಕೆ ಕಲ್ಪತೆ ಸಮರ್ಥೋಭವತಿ ಅಂತ ಅವಕಲ್ಪತೆ ಇದೆ. ಅತಃ ಮತ್ಸ್ಥಾನಿ, ಅದರಿಂದ ನನ್ನಲ್ಲಿ ಆತ್ಮರೂಪದಿಂದ ಇದಾನಿ ಅಂತ ಹೇಳಿದ್ದು. ಅತಃ ಮಯಿ ಸ್ಥಿತಾನಿ ಇತ್ಯುಚ್ಯಂತೆ, ನನ್ನಿಂದಲೇ ಸ್ವರೂಪವನ್ನು ಪಡ್ಕೊಂಡಿದ್ದರಿಂದ ನನ್ನಲ್ಲಿವೆ ಅಂತ ಈ ರೀತಿ ಹೇಳ್ತಾ ಇದ್ವಿ. ನನ್ನಲ್ಲಿವೆ ಕೂಡಲೇ ನಾವೇನು ಬಂದಿವೆ,
ಈ ಬೆಲ್ಲದ ಉಂಡೆ ಮೇಲೆ ನೊಣ ಕೂತ್ ಹಾಗೇನೆ ಪರಮಾತ್ಮ ಎಲ್ಲ ಹೊತ್ಕೊಂಡಿದ್ದಾನೆ ಅಂತ ಕಲ್ಪನೆ ಮಾಡ್ತೀವಿ. ಹಾಗಿಲ್ಲ. ಬೆಲ್ಲದ ಉಂಡೆ ಮೇಲೆ ನೊಣ ಕೂತ್ ಹಾಗೆ ಪರಮಾತ್ಮನ ಮೇಲೆ ಜಗತ್ ಆ ರೀತಿ ಇಲ್ಲ. ಬೆಲ್ಲ ಆಗ್ಲಿ ನೊಣ ಆಗ್ಲಿ ಎಲ್ಲ ಕಾಲದೇಶ ಸಮೇತವಾಗಿ ಪರಮಾತ್ಮ ತಿಳ್ಕೊಂಡ್ಬಿಟ್ಟಿದ್ದಾನೆ. ಕಾಲದೇಶವೂ ಇವನ್ ಹೇಳದೆ ಆತ್ಮದಲ್ಲಿ ಕಲ್ಪಿತವಾದ ಒಂದು ವಿಶೇಷ. ಗುಳ್ಳೆ ಹೇಗೆ ನೀರಿನಲ್ಲಿ ಕಲ್ಪಿತವಾದದ್ದು, ಕಾಲಾದೇಶ ಅನ್ನೋದು ಆತ್ಮದಲ್ಲಿ ಕಲ್ಪಿತವಾದದ್ದು, ಪಂಚಭೂತ ಅನ್ನೋದು ಆತ್ಮದಲ್ಲಿ ಕಲ್ಪಿತವಾದದ್ದು, ನಾಮರೂಪವಲ್ಲ ಆತ್ಮದಲ್ಲಿ. ಯಾವುದೊಂದು ಇರುವು ಅರಿವು ಬಿಟ್ಟು ಯಾವುದೊಂದು ಇಲ್ವೇ ಇಲ್ಲ, ಯಾವುದು ತೋರವೇ ಇಲ್ಲ. ತೋರುತ್ತೆ ಅಂದ್ರೆ ಅರಿಯೋದು, ಇದೇ ಅಂದ್ರೆ ಇರುವು, ಇದೇ ಅನ್ನೋದು ಇರು ಬರುತ್ತೆ, ತೋರುತ್ತೆ ಅಂದ್ರೆ ಅರಿವು ಬರುತ್ತೆ. ಅರಿವು ಇರು ಬಿಟ್ಟು ಏನ್ ತೋರಿಸ್ತೀರಾ? ತೋರಿಸ್ಬೇಕಾದ್ರೆ ಅರಿವು ಆಗ್ಬೇಕು. ಆದ್ರಿಂದ ಎಲ್ಲವೂ ನನ್ನಲ್ಲಿ ಇವೆ, ನಾನೇ ಆಗಿದೆ. ತೋರುತ್ತೆ ಅಂದ್ರೆ ಅರಿವು ಅಂದ್ರೆ ಎಕ್ಸ್ಪ್ಲೈನ್ ಮಾಡಿ ಗುರುಗಳೇ. ಮತ್ತೆ ಅಂದ್ರೆ ತೋರತ್ತೇನೆ ಗೊತ್ತಾಗುತ್ತೆ ಅಂತೇನೆ ಅರ್ಥ. ತೋರತ್ತೇನೇನೋ ನಿಮ್ಮ ಅರಿವಿಗೆ ವಿಷಯವಾಗುತ್ತೆ, ಗೊತ್ತಾಗುತ್ತೆ ಅಂತ ಅದೇ ಅರಿವು. ಒಂದೊಂದ್ಸತಿ ಕಲ್ಲಿಗೂ ಅರಿವಿರುತ್ತೆ ಅಂತಾರೆ, ಅದ್ ನಿಜಾನ? ಕಲ್ಲಿಗೆ ಅರಿವು ಇರುತ್ತೆ, ಅರಿವು ನಿಮ್ಮ ಅರಿವೋ ಕಲ್ಲಿನ ಅರಿವು ಅದು? ನನ್ಗೆ ಅರ್ಥ ಆಗ್ತಾ ಇರೋದು ಕಲ್ಲಿಗೂ ಇರುತ್ತೆ ಅನ್ನೋಂಗೆ. ಕಲ್ಲಿಗೆ ಅರಿವಿದೆ ಅಂದ್ರೆ ಅರಿವು ಅಂದ್ರೆ ಸಮ್ ಕೈಂಡ್ ಆಫ್ ಅ ಲೈಫ್ ಫಾರ್ಮ್ ಅನ್ನೋಂಗೆ. ಸರಿ ನನ್ನ ಅರ್ಥ ಮಾಡ್ಕೊಳ್ಳಿ. ಕಲ್ಲಿಗೆ ಅರಿವಿದೆ ಅಂದ್ರೆ ಅರಿವು ನಿಮ್ಮ ಅರಿವೋ ಕಲ್ಲಿನ ಅರಿವು ಅದು? ನನ್ನ ಅರಿವು ಅದು ಮಾತ್ರ 100% ಕನ್ಫರ್ಮ್ಡ್. ನಂದಿದೆ ಅರಿವು. ಇಲ್ಲ, ಇದೇ ಪ್ರಶ್ನೆ ಹೀಗ್ ಕೇಳ್ತೀನಿ. ಇವಾಗ ನಿಮ್ ಮುಂದೆ ಗುರುಗಳನ್ನ ನೋಡ್ತಿದ್ದೀರಾ, ಗುರುಗಳ ಅರಿವಿದೆ ಅನ್ನೋದು ನಿಮ್ಮ ಅರಿವಾ ಗುರುಗಳ ಅರಿವಾ? ಅದು ನನ್ನ ಅರಿವು. ಹಂಗೆ ಕರೆಕ್ಟಾ? ಅದು ಅಂಡರ್ಸ್ಟುಡ್. ಬಟ್ ಫ್ರಮ್ ಅ ಸೈಂಟಿಫಿಕ್ ಪರ್ಸ್ಪೆಕ್ಟಿವ್ ಕೇಳ್ತಾ ಇದೀನಿ, ಫ್ರಮ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ನಂದು ಅದನ್ನ ಪಕ್ಕ ಇಡಿ, ನನ್ ಮೈಂಡ್ ಮೈ ಮೈಂಡ್ ಅದು ಪಕ್ಕ ಅದು ನಿಮ್ ಎಕ್ಸ್ಪೀರಿಯನ್ಸ್. ಅದ್ ನಿಮ್ ಎಕ್ಸ್ಪೀರಿಯನ್ಸೇ ಅಲ್ವಲ್ಲ. ಅವಾಗ ನಾನು ಹೂ ಅಂದ್ರೆ ಹೂ ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ ಅಷ್ಟೇ. ಬಟ್ ಅಟ್ ಲೀಸ್ಟ್ ದೇರ್ ಇಸ್ ಅ ಫ್ಯಾಕ್ಟ್ ದಟ್ ಇಸ್ ಎಸ್ಟಾಬ್ಲಿಷ್ಡ್. ಮನುಷ್ಯನ್ಗೆ ಮೈಂಡ್ ಅನ್ನೋದಿದೆ, ಅರಿವಿದೆ ಅಂತ. ಕರೆಕ್ಟ್ ಅಲ್ಲಮ್ಮ, ಫ್ಯಾಕ್ಟ್ ನ ಯಾವ ಬೇಸಿಸ್ ಮೇಲೆ ಎಸ್ಟಾಬ್ಲಿಷ್ ಮಾಡ್ತಿದ್ದೀರಾ? ಎಕ್ಸ್ಪೀರಿಯನ್ಸ್ ಎಸ್ಟಾಬ್ಲಿಷ್ ಮಾಡ್ಬೇಕು. ಕಾಂಪ್ರಹೆನ್ಷನ್ ಇದೆ ಅಂತ ಗೊತ್ತಾಗುತ್ತೆ ತಾನೇ ನೋಡ್ತಾ ಇದ್ರೆ. ಕರೆಕ್ಟ್ ಅಲ್ವಾ? ಅಲ್ಲಮ್ಮ, ಅದನ್ನೇ ಹೇಳಿದ ಗುರುಗಳು. ಅದು ನಿಮಗ್ ಗೊತ್ತಾಗ್ತಾ ಇದೆಯಾ? ಈಗ ವ್ಯಕ್ತಿನ ನೋಡಿದ್ರೆ ಅವನಿಗೆ ಅರಿವಿದೆ ಅಂತೀರಾ ಅಲ್ವಾ? ಇನ್ನೊಂದ್ ವ್ಯಕ್ತಿನ ನೋಡಿದ್ರೆ ಕಲ್ಲಿದ್ರೆ ಅದು ಅರಿವಿಲ್ಲ ಅಂತೀರಾ ಅಲ್ವಾ? ಆ ವ್ಯಕ್ತಿನ ನೋಡಿದಾಗ ಅರಿವಿದೆ ಅನ್ನೋದು ನಿಮ್ಮ ಅರಿವೆ, ಆ ಕಲ್ಲು ನೋಡಿದಾಗ ಅದ್ರಲ್ಲಿ ಅರಿವಿಲ್ಲ ಅನ್ನೋದು ನಿಮ್ಮ ಅರಿವೆ. ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಗೋಚರ ಆಗ್ತಾ ಇರೋದು. ಅಲ್ಲಿ ಆ ವ್ಯಕ್ತಿನಲ್ಲೂ ಅರಿವಿಲ್ಲ, ಆ ಕಲ್ಲಲ್ಲೂ ಅರಿವಿಲ್ಲ. ನಿಮ್ಮಲ್ಲಿರೋ ಅರಿವು ಆ ವ್ಯಕ್ತಿನಲ್ಲಿ ಅರಿವಿದೆ ಅಂತ ಕಲ್ಪನೆಗೆ ಆಧಾರ ಆಗುತ್ತೆ. ಸುಮ್ಮನೆ ವ್ಯವಹಾರಕ್ಕೆ ಇಟ್ಕೊಂಡು ಹೊರತು ನಿಮ್ಗೆ ಅರಿವಿದೆ ಅವ್ರಿಗೆ ಅರಿವಿದೆ ಅಂತ ಅದು ಭ್ರಾಂತಿ, ಅದು ಅನುಭವ ಅಲ್ಲ. ಅನುಭವ ಕೇಳಿದ್ರೆ ನಿಮ್ಗೆಲ್ಲ ಅರಿವಿದೆ ಅಂದ್ರೆ ಅಷ್ಟು ನನ್ನ ಅರಿವಾದ್ರಿಂದ, ನನ್ನ ಅರಿವು ಬಿಟ್ಟು ನಿಮ್ಮ ಅರಿವು ಒಂದು ಇಲ್ವೇ ಇಲ್ಲವಾದ್ರಿಂದ ಒಂದೇ ಅರಿವು ಇರೋದು. ನೋಡಿದ್ರೆ ಅದೆಲ್ಲ ನಿಜ. ಬಟ್ ವ್ಯಾವಹಾರಿಕ ಇದ್ರಲ್ಲಿ ಮಾತಾಡಿದಾಗ ಸಮ್ವೇರ್ ಇಟ್ ಡಸಂಟ್ ಟಿಕ್ ಅದು ದಟ್ ಆರ್ಗ್ಯುಮೆಂಟ್. ಐ ಮೀನ್ ಅದು ಒಂದ್ ಲೆವೆಲ್ ಅಲ್ಲಿ ನೀವು ಆತ್ಮ ತತ್ವ ಅನ್ಕೊಂಡ್ ಮಾತಾಡಿದಾಗ ಮೇಕ್ಸ್ ಅಬ್ಸಲ್ಯೂಟ್ ಸೆನ್ಸ್. ಅನುಭವ ಮಾತಾಡ್ತಿರೋದು. ಆದ್ರೆ ಒಂಥರ ನಾವು ಈ ಲೆವೆಲ್ ಅಲ್ಲಿ ಮಾತಾಡಿದಾಗ ದೇರ್ ಈಸ್, ನನಗ್ ಗೊತ್ತು ನಿಮಗ್ ಅರ್ಥ ಆಗ್ತಾ ಇದೆ, ನಿಮಗ್ ಗೊತ್ತು ನನಗ್ ಅರ್ಥ ಆಗ್ತಾ ಇದೆ. ದೇರ್ ಇಸ್ ಸಮ್ ಕೈಂಡ್ ಆಫ್ ಮ್ಯೂಚುವಲ್. ಏನ್ ಗೊತ್ತಾ, ನೀವು ಬುದ್ಧಿನಲ್ಲಿ ತರ್ಕ ಮಾಡ್ತಿದ್ದೀರಾ, ಬುದ್ಧಿಯಿಂದ ನೋಡ್ತಿದ್ದೀರಾ. ಇದು ಬುದ್ಧಿಯಿಂದ ಗೊತ್ತಾಗಲ್ಲ, ನೀವು ಅನುಭವದಿಂದ ನೋಡಿ. ಆಕ್ಚುಲಿ ಹೆದರಿಕೆ ಆಗುತ್ತೆ ಅನುಭವದಿಂದ ನೋಡಿ. ಟೈಮೇ ಮುಂದಕ್ಕಿಲ್ಲ. ಯು ಲಿವ್ ಇನ್ ದ ಪ್ರೆಸೆಂಟ್ ಅನ್ನೋಂಗ್ ಅಂದ್ರೆ ಒಂಥರ ಹೆದರಿಕೆನೆ ಆಗ್ಬಿಡುತ್ತೆ. ಯಪ್ಪ ನಾಳೆದು ದಟ್ ಇಸ್ ಆಲ್ಸೋ ಪ್ರೆಸೆಂಟ್ ಥಿಂಕಿಂಗ್, ನಾಳೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅನ್ನೋ ಯೋಚನೆ. ಅಭಯದಲ್ಲಿ ಭಯ ಮಾಡ್ತಾ ಇದ್ದೀರಾ, ಅಭಯದಲ್ಲಿ ಭಯ ಕಾಡ್ತಾ ಇದ್ದೀರಾ ನೀವು. ಎಲ್ಲಿ ಭಯ ಇಲ್ವೋ ಭಯ ಕಾಡ್ತಾ ಇದ್ದೀರಾ. ಕಲ್ಪನೆ. ತೇಷಾಂ ಭೂತಾನಾಂ ಅಹಮೇವ ಆತ್ಮ ಇತ್ಯತಃ ತೇಷು ಸ್ಥಿತಃ ಇತಿ ಮೂಢಬುದ್ಧೀನಾಂ ಅವಭಾಸತೆ. ಬೈತಾ ಇದ್ದಾರೆ, ಅವು ಎಲ್ಲಾ ಪ್ರಾಣಿಗಳು ನಾನೇ ಇರ್ತಕ್ಕವನಾದ್ರಿಂದ ಆ ಪ್ರಾಣಿಗಳಿಗೂ ಅರಿವಿದೆ, ಹಸುಗೂ ಅರಿವಿದೆ, ಮನುಷ್ಯರಿಗೂ ಅರಿವಿದೆ ಅಂತ ಹೇಳಿ ಮೂಢಬುದ್ಧಿಲಿಗೆ ತೋರುತ್ತೆ. ಆದ್ರೆ ನಿಜವಾಗಿ ನಮ್ಮ ಅರಿವು ಬಿಟ್ಟು ಯಾವ ಅರಿವು ಇಲ್ಲ ಬೇರೆ. ಎಲ್ಲ ಅರಿವು ನಮ್ಮ ಅರಿವೆ. ಅವ್ರಿಗೆ ಅರಿವಿದೆ, ಇವ್ರಿಗೆ ಅರಿವಿದೆ ಅನ್ನೋ ಅರಿವು ಅಷ್ಟು ನನ್ನ ಅರಿವೇ ಆದ್ರಿಂದ ಅದೆಲ್ಲರೂ ನಾನೇ ಇರೋನು, ನನ್ನಲ್ಲೇ ಇರೋನು, ನಾನೇ ಆಗಿದ್ದೀನಿ ಅಂತ ಆದ್ರಿಂದ ಅವುಗಳು ವ್ಯವಹಾರ ದೃಷ್ಟಿಯಿಂದ ಅನುವಾದ. ಅರಿವು ಬಿಟ್ಟು ಅವು ಇಲ್ಲೇ ಇಲ್ವಾದ್ರಿಂದ ನಾನೇ ಎಲ್ಲರಲ್ಲೂ ಇರ್ತಕ್ಕೂ ನನ್ನದೇ ಅರಿವು. ಅಜ್ಞಾನದಿಂದ ಅಲ್ಲೂ ಅರಿವಿದೆ, ಇಲ್ಲೂ ಅರಿವಿದೆ ಅಂತ ಹಾಗೆ ತೋರುತ್ತೆ ಅಷ್ಟೆ. ಅತಃ ಬ್ರವೀಮಿ ನಚಾಹಂ ತೇಷು ಭೂತೇಷು ಅವಸ್ಥಿತಃ ಮೂರ್ತವತ್ ಸಂಶ್ಲೇಷಾಭಾವೇನ. ಆದ್ದರಿಂದ ಹೇಳ್ತಿದ್ದೀನಿ, ನಾನು ಅವುಗಳಲ್ಲಿ ಇಲ್ಲ,
ಅಂದ್ರೆ ಮೂರ್ತ ವಸ್ತು ಯಾವ್ದಕ್ಕೆ ಅಂಟ್ಕೊಳತ್ತಲ್ಲ ಹಾಗೆ ನಾನು ಎಲ್ಲಾ ಪ್ರಾಣಿಗಳಿಗೂ ಅಂಟ್ಕೊಂಡು ಆ ಭೂತಗಳ ಅಧೀನವಾಗಿ ನಾನು ಇರೋನಲ್ಲ. ಇವಾಗ ನಮ್ ತಲೆ ಕೂದಲು ನಮ್ ತಲೆ ಆಶ್ರಯಿಸ್ಕೊಂಡು ಇರಬೇಕು, ತಲೆಯ ಹೋಗ್ಬಿಟ್ರೆ ಕೂದಲು ಇರಲ್ಲ. ಹಂಗೆ ಪರಮಾತ್ಮ ಯಾವ ಭೂತಗಳನ್ನ ಆಶ್ರಯಿಸ್ಕೊಂಡು ಇರೋನಲ್ಲ. ಆ ಭೂತ ಹೋಗ್ಬಿಟ್ರೆ ಪರಮಾತ್ಮ ಇಲ್ಲ ಆಗೋದಿಲ್ಲ. ಭೂತಗಳೇ ಪರಮಾತ್ಮನ ಆಶ್ರಯಿಸ್ಕೊಂಡಿದೆ. ಆದ್ರಿಂದ ಅವುಗಳಲ್ಲಿ ನಾನಿಲ್ಲ ಅಂತ ಹೇಳಿದ ಇದೇ ಕಾರಣಕ್ಕೆ. ಅದು ಅಂಟ್ಕೊಂಡಿಲ್ಲ, ಭೂತಗಳಂತೆ ಸಂಶ್ಲೇಷ ಭಾವ ಪಡ್ಕೊಂಡಿಲ್ಲ. ಆಕಾಶಸ್ಯಾಪಿ ಅಂತರತಮೋಹಿ ಅಹಂ, ನಾನು ನಿಜವಾಗಿ ಆಕಾಶಕ್ಕೂ ಅಂತರತಮ, ಒಳಗಿರತಕ್ಕವನು. ಆಕಾಶದ ಆಕಾಶತ್ವಕ್ಕೂ ನಾನೇ ಕಾರಣ. ಆಕಾಶತೆ ಇದೆ ಆಕಾಶ, ಆ ಸಮಂತಾತ್ ಕಾಶ, ಎಲ್ಲಾ ಆಲ್ ಪರ್ವೇಡಿಂಗ್ ತೋರ್ತಾ ಇದೆ ಅಂತ ಗೊತ್ತಾಗತ್ತಲ್ಲ. ಆ ಗೊತ್ತಾಗೋದನ್ನ ಆಶಿಸ್ಕೊಂಡಿದೆ, ಅದು ಗೊತ್ತಾಗಿಸ್ಕೊಂಡು ಆಕಾಶ ಇರುವುದು. ಗೊತ್ತು ಮಾಡಿಕೊಂಡ ಅನುಭವದ ಆಧಾರದ ಮೇಲೆ ಗೊತ್ತು ಮಾಡಿಸ್ಕೊಂಡ ಆಕಾಶದ ಅಸ್ತಿತ್ವ ಬರುತ್ತೆ. ಆದ್ರಿಂದ ಆಕಾಶಕ್ಕೂ ನಾನೇ ಆಧಾರ, ಆಸ್ಪದ, ಆಶ್ರಯ. ನನ್ನನ್ನು ಬಿಟ್ಟು ಏನು ಕೇಳಿಮ್ಮ ಶೈಲಜ. ಗುರುಗಳೇ, ಇದು ವಿಷ್ಣು ಸಹಸ್ರನಾಮದಲ್ಲಿ ಅರ್ಥದಲ್ಲಿ ಹೇಳಿದ್ರಲ್ಲ, ಇಂದ್ರಿಯಾತ್ಮ, ಭೂತಾತ್ಮ, ಪರಮಾತ್ಮ, ಪ್ರಧಾನಾತ್ಮ ಎಲ್ಲವೂ ನೀನೇ ಆಗಿದೀಯಾ ಅಂತ. ಹೌದು. ಅಲ್ಲಿ ಪ್ರಧಾನಾತ್ಮ ಅಂದ್ರೆ ಏನು ಗುರುಗಳೇ? ಪ್ರಧಾನ ಸಾಂಖ್ಯ ಹೇಳ್ತಾರಲ್ಲ, ಜಗತ್ ಕಾರಣವಾಗಿರ್ತಕ್ಕಂಥ ಒಂದು ಸತ್ವದ ಸ್ತಮ ಗುಣಗಳ ಆತ್ಮ, ಸತ್ವದ ಸ್ತಮ ಗುಣಗಳ ಸಾಮ್ಯಾವಸ್ಥೆ, ಅದೂ ನಾನೇ ಆಗಿದ್ದೀನಿ ಅಂತ. ಸತ್ವ ಗುಣ, ರಜೋಗುಣ, ತಮೋ ಗುಣಗಳ ಈಕ್ವಲ್ ಪ್ರಪೋರ್ಷನ್ ಪ್ರಧಾನ ಅಂತಾರೆ ಅವರು. ಅದು ಎಲ್ಲರಿಗೂ ಅಪ್ಲೈ ಆಗುತ್ತಲ್ವಾ, ಸಾಂಖ್ಯರಿಗೆ ಮಾತ್ರ? ಅಲ್ಲ, ಅದು ಅವರು ಹೇಳೋದು ಜಾಸ್ತಿ, ನಾವು ಅದನ್ನ ವಿಶೇಷ ಮಾಡಕ್ ಹೋಗಲ್ಲ ಅಷ್ಟೇ. ಅವ್ಯಾಕೃತ ಅಂತ ಅನ್ಕೊಂಡು ಅದಕ್ಕೆ. ಸರಿ ಗುರು, ನಮಸ್ಕಾರ. ಆಕಾಶಕ್ಕೂ ನಾನು ಅಂತರ ತಮನಾಗಿದ್ದೀನಿ, ತೀರ ಒಳಗಿದ್ದೀನಿ. ಒಳಗೇನೆ ಜಿಷ್ಟು ಸಾರ ತಿರುಳು ಅಂತ ಅರ್ಥ. ಒಳಗೆ ಅಂದ್ರೆ ಡಬ್ಬಿ ಒಳಗಿರುವ ಹಾಗೆ ಇರೋದಂತ ಅರ್ಥ ಅಲ್ಲ. ನಹಿ ಅಸಂಸರ್ಗಿ ವಸ್ತು ಕ್ವಚಿತ್ ಆಧೇಯ ಭಾವೇನ ಅವಸ್ಥಿತಂ ಭವತಿ. ಯಾವುದಕ್ಕೂ ಅಂಟ್ಕೊಳ್ದೇ ಇರೋ ವಸ್ತು ಯಾವುದೋ ಅದು ಯಾವುದಕ್ಕೂ ಒಂದ್ ಮೇಲೆ ಇದ್ಕೊಂಡು ಇರುತ್ತೆ ಅನ್ನೋದಿಲ್ಲ ಅಲ್ವೇ. ಇವಾಗ ನೀರು, ಹಾಲು ಪಾತ್ರೆಯಲ್ಲಿ ಇರುತ್ತೆ, ಆದ್ರೆ ಆಕಾಶ ಯಾವ್ದ್ರ ಮೇಲಿದೆ, ಯಾವ್ದು ಇದೆ ಅಂದ್ರೆ ಆಕಾಶ ಯಾವ್ದಕ್ಕೂ ಅಂಟ್ಕೊಳ್ಳೋದಿಲ್ಲ, ಅದಕ್ಕೆ ಯಾವ್ದ್ರ ಮೇಲೂ ಇರೋಲ್ಲ. ಇನ್ನು ಆಕಾಶಕ್ಕೂ ಕಾರಣವಾಗಿರುವ, ಆಕಾಶಕ್ಕೂ ತಿರುಳಾಗಿರುವಂತಹ ಪರಮಾರ್ಥ ವಸ್ತು ಯಾವುದಕ್ಕೂ ಆಧೇಯವಾಗಿ ಒಂದರ ಆಶ್ರಯಿಸಿಕೊಂಡು ಒಂದರ ಮೇಲಿರುತ್ತೆ ಅನ್ನೋದು ಇಲ್ಲ ಅಲ್ವೇ ಅಂತ ಅನುಭವನ ಕೇಳ್ತಾ ಇದ್ದಾರೆ ಭಾಷ್ಯಕಾರರು. ಹಾಗಿರೋದಲ್ಲ, ಅದು ಹಾಗಿರೋ ಬರೋಲ್ಲ. ಅದರಲ್ಲಿಯೇ ಎಲ್ಲವೂ ತೋರ್ತಾ ಇದೆ, ಅದೇ ಎಲ್ಲವೂ ಆಗಿದೆ. ಅದನ್ನೇ ಎಲ್ಲ ಅಂತ ತಿಳ್ಕೊಂಡಿದ್ದೀರಾ. ಎಲ್ಲ ಅನ್ನೋದಿಲ್ಲ, ಇರೋದು ಅದು ಒಂದೇ. ತಪ್ಪುಳಿಕೆಯಿಂದ ಎಲ್ಲ ಅಂತ ಬಂತಿದೆ ಹೊರತು ವಾಸ್ತವವಾಗಿ ಅದು ಎಲ್ಲ ಅಂತ ಎರಡು ಇಲ್ಲೇ ಇಲ್ಲ. ಇರೋದಲ್ಲ, ಅದು ಒಂದೇ. ತಪ್ಪುಳಿಕೆಯಿಂದ ಎಲ್ಲವಾಗ ತೋರ್ತಾ ಇದೆ, ಅದ್ವಿದೆ ತೋರ್ತಾ ಇದೆ ಅಂತ ಅರ್ಥ. ಸಾಕು, 12:30 ಆಯ್ತಲ್ಲ.